ಟೋಟಲ್ ಎಷ್ಟು ಆಂಗ್ಲೋ ಫ್ರೆಂಚ್ ಕದನಗಳು ನಡೆದವು ಅಂದ್ರೆ ನಾನು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಒಟ್ಟು 3 ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು ಆ 3 ಆಂಗ್ಲೋ ಫ್ರೆಂಚ್ ಕದನಗಳನ್ನ ಆಲ್ರೆಡಿ ನಾವು 1746ರಿಂದ 1748ರವರೆಗೆ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಗ್ತದೆ. ಎರಡನೇದ್ದು 1749ರಿಂದ 1754ರವರೆಗೆ ಎರಡನೇ ಆಂಗ್ಲೋ ಫ್ರೆಂಚ್ ಕದನ ಯಾವ ಒಪ್ಪಂದ ಅಂದ್ರ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ನಡಿಬೇಕಾದರೆ ಆಸ್ಟ್ರಿಯಾದ ಉತ್ತರಾಧಿಕಾರದ ಬಿಸಿ. ಎರಡನೇ ಆಂಗ್ಲೋ ಫ್ರೆಂಚ್ ಕದನ ನಡಿಬೇಕಾದರೆ ಅತ್ಯಂತ ಮುಖ್ಯವಾಗಿ ದೇಶೀಯ ಆಂತರಿಕ ಕಲಹ ಅಂತ ಕರಿತೀವಿ. ದೇಶೀಯ ಆಂತರಿಕ ಕಲಹದಿಂದ ಎರಡನೇ ಆಂಗ್ಲೋ ಫ್ರೆಂಚ್ ಕದನ ಜರುಗಿತು ಅಂತ. ಹಾಗಾದ್ರೆ ನಾವು ನಿನ್ನೆ ನೋಡ್ತಾ ಇದ್ದೆವು ಮೂರನೇ ಆಂಗ್ಲೋ ಫ್ರೆಂಚ್ ಕದನಕ್ಕೆ ಸ್ಟಾಪ್ ಮಾಡಿದ್ದೆ ನಾನು. ಮೂರನೇ ಆಂಗ್ಲೋ ಫ್ರೆಂಚ್ ಕದನ ಈಗಾಗಲೇ ಒಂದು 80% ಹೇಳಿದ್ದೆ ನಾನು. ಮೂರನೇ ಆಂಗ್ಲೋ ಫ್ರೆಂಚ್ ಕದನಕ್ಕೆ ಪ್ರಮುಖವಾದ ಕಾರಣ ಏನು? ವೆರಿ ಗುಡ್, ಸಪ್ತವಾರ್ಷಿಕ ಯುದ್ಧ ಅಂತ ಕರಿತೀವಿ. ಉತ್ತರ ಅಮೆರಿಕದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯದಲ್ಲಿ ಸಪ್ತವಾರ್ಷಿಕ ಯುದ್ಧ ಅಂತ ಕರಿತೀವಿ. ಅಲ್ಲ, ಸಪ್ತವಾರ್ಷಿಕ ಯುದ್ಧದ ಬಿಸಿ 1756ರಿಂದ 1763 1756ರಿಂದ 1763ರವರೆಗೆ ಈ ಒಂದು ಮೂರನೇ ಆಂಗ್ಲೋ ಫ್ರೆಂಚ್ ಕದನ ನಡೀತದೆ. ಮೂರನೇ ಆಂಗ್ಲೋ ಫ್ರೆಂಚ್ ಕದನಕ್ಕೆ ಪ್ರಮುಖವಾದ ಕಾರಣ ಏನು ಅಂದ್ರೆ ಸಪ್ತವಾರ್ಷಿಕ ಯುದ್ಧದ ಬಿಸಿ. ಸಪ್ತವಾರ್ಷಿಕ ಯುದ್ಧದ ಬಿಸಿ ತಟ್ಟಿತ್ತು. ಉತ್ತರ ಅಮೆರಿಕದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯದಲ್ಲಿ 7 ವರ್ಷಗಳ ಕಾಳಗ ನಡೀತದೆ. ಆ 7 ವರ್ಷಗಳ ಕದನವನ್ನೇ ನಾವು ಸಪ್ತವಾರ್ಷಿಕ ಯುದ್ಧ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಸಪ್ತವಾರ್ಷಿಕ ಯುದ್ಧ ನಡೀಬೇಕಾದರೆ ಪ್ರಮುಖವಾದ ಕಾರಣ ಭಾರತ ದೇಶದಲ್ಲಿ ಯಾರಿದ್ರು ಆ ಸಮಯದಲ್ಲಿ ಅಂತಂದ್ರೆ ನಮ್ಮ ದೇಶದಲ್ಲಿ ಮದ್ರಾಸ್ದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಮದ್ರಾಸ್ ಮತ್ತೆ ಪಾಂಡಿಚೇರಿಯಲ್ಲಿ ಯಾರಿದ್ರು? ಕೌಂಟ್ ಡಿ ಲಾಲಿ ಇದ್ದ. ಕೌಂಟ್ ಡಿ ಲಾಲಿ ಪಾಂಡಿಚೇರಿಯಲ್ಲಿ ಸೇಂಟ್ ಡೇವಿಡ್ ಕೋಟೆ ಅಂತ ಕರಿತೀವಿ. ಆ ಸೇಂಟ್ ಡೇವಿಡ್ ಕೋಟೆಯಲ್ಲಿ ಕೌಂಟ್ ಡಿ ಲಾಲಿ ಇದ್ರೆ, ಮದ್ರಾಸ್ದಲ್ಲಿ ಯಾರಿದ್ರು ಅಂದ್ರೆ ಸರ್ ಐರ್ಕೂಟ್ ಇದ್ದ. ಸರ್ ಐರ್ಕೂಟ್ ನೋಡಿ, ಸರ್ ಐರ್ಕೂಟ್ ಮತ್ತು ಕೌಂಟ್ ಡಿ ಲಾಲಿಯ ಮಧ್ಯದಲ್ಲಿ ಆಕ್ಚುಲಿ ಫಸ್ಟ್ ಜಗಳ ಪ್ರಾರಂಭ ಮಾಡಿದವರು ಯಾರು ಅಂತಂದ್ರೆ ಕೌಂಟ್ ಡಿ ಲಾಲಿ. ಕೌಂಟ್ ಡಿ ಲಾಲಿ ಏನಂತಾನಂದ್ರೆ ಸರ್ ಐರ್ಕೂಟನಿಗೆ ಫ್ರೆಂಚರ ಸೊಕ್ಕೆ ಜಾಸ್ತಿ ಆಗದ, ಬ್ರಿಟಿಷರ ಸೊಕ್ಕೆ ಜಾಸ್ತಿ ಆಗದ, ಬ್ರಿಟಿಷರನ್ನ ಭಾರತ ದೇಶದಿಂದ ಹೊರ ಹಾಕಬೇಕು, ಭಾರತ ದೇಶದಿಂದ ಬ್ರಿಟಿಷರನ್ನ ಹೊರ ಹಾಕುವುದೇ ನನ್ನ ಉದ್ದೇಶ ಅಂತ ಕೌಂಟ್ ಡಿ ಲಾಲಿ ಅಂದಾಗ ಸರ್ ಐರ್ಕೂಟ್ ಅಂತಾನ. ಯಾಕಲೆ ಕೌಂಟಿ ಅಂತಾನೆ? ಕೌಂಟ್ಯ ನಿನ್ನನ್ನ ದೇಶದಿಂದ ಹೊರ ಹಾಕುವುದೇ ನನ್ನ ಉದ್ದೇಶ ಅಂತೇಳಿ ಅಂತಿಮವಾಗಿ 1760 ಜನವರಿ 22 ಜನವರಿ 22ರಂದು ವಾಂಡಿವಾಶ್ ಅನ್ನುವಂಥ ಸ್ಥಳದಲ್ಲಿ ಒಂದು ಯುದ್ಧ ನಡೀತದೆ. ವಾಂಡಿವಾಶ್ ಕದನ ಅಂತ ಕರೀತಾರೆ. ಆ ವಾಂಡಿವಾಶ್ ಕದನದಲ್ಲಿ ಯಾರು ಸಂಪೂರ್ಣವಾಗಿ ಸೋತರು ಅಂದ್ರೆ ಕೌಂಟ್ ಡಿ ಲಾಲಿ ಸಂಪೂರ್ಣವಾಗಿ ಸೋಲ್ತಾನೆ, ಸರ್ ಐರ್ಕೂಟ್ ಯಶಸ್ವಿ ಆಗ್ತಾನೆ. ಸರ್ ಐರ್ಕೂಟ್ ಗೆದ್ದ, ಕೌಂಟ್ ಡಿ ಲಾಲಿ ಸೋತ. ಕೌಂಟ್ ಡಿ ಲಾಲಿ ಸೋಲ್ತಾನೆ, ಸರ್ ಐರ್ಕೂಟ್ ಗೆಲ್ತಾನೆ. ಹಾಗಾದ್ರೆ 1760 ಈ ಒಂದು ಜನವರಿ 22ರಂದು ಸರ್ ಐರ್ಕೂಟ ಗೆಲ್ಲುತ್ತಾನೆ, ಕೌಂಟ್ ಡಿ ಲಾಲಿ ಸೋಲುತ್ತಾನೆ. ಆ ಉದ್ದೇಶಕ್ಕಾಗಿ ವಾಂಡಿವಾಶ್ ಕಾಳಗವನ್ನು ಏನಂತ ಕರೀತಾರೆ ಅಂದ್ರೆ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ಭಾರತದ ವಾಟರ್ಲೂ ಕಾಳಗ ಎನ್ನುವರು. ಇದು ಕ್ವಶನ್ ಆಗಿದೆ ನೋಡಿ. ಯಾಕಂದ್ರೆ ನೆಪೋಲಿಯನ್ ಬೋನಾಪಾರ್ಟನ ಕೊನೆಯ ಯುದ್ಧ ಯಾವುದಂದ್ರೆ ವಾಟರ್ಲೂ ಕಾಳಗ. ನೆಪೋಲಿಯನ್ ಬೋನಾಪಾರ್ಟ ಯುರೋಪ ಖಂಡದಲ್ಲಿ ಯಾವ ಕದನದೊಂದಿಗೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ ಅಂತ ಕ್ವಶನ್ ಕೇಳ್ತಾರೆ, ವಾಟರ್ಲೂ ಕಾಳಗ. ಅದೇ ತರ ಭಾರತ ದೇಶದಲ್ಲಿ ಈ 1760 ಜನವರಿ 22ರಂದು ನಡೆದಂತ
ಈ ವಾಂಡಿವಾಶ್ ಕದನವನ್ನ ಭಾರತದ ವಾಟರ್ಲೂ ಕಾಳಗ. ಹಾಗಾದ್ರೆ ಕರ್ನಾಟಕದ ವಾಟರ್ಲೂ ಕಾಳಗ ಯಾವುದು? ವೆರಿ ಗುಡ್. ತಾಳಿಕೋಟಿ ರಕ್ಕಸ್ಸಿಗೆ ತಂಗಡಿಗೆ ಕದನ ನೋಡಿ. ತಾಳಿಕೋಟಿ ರಕ್ಕಸ್ಸಿಗೆ ತಂಗಡಿಗೆ ಕದನವನ್ನ ಕರ್ನಾಟಕದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ಅದೇ ತರ ಭಾರತದ ವಾಟರ್ಲೂ ಕಾಳಗ ಯಾವ್ದಂದ್ರ ಅದು ವಾಂಡಿವಾಶ್ ಕದನ. ಈ ವಾಂಡಿವಾಶ್ ಕದನದಲ್ಲಿ ಸಂಪೂರ್ಣವಾಗಿ ಯಾರು ಸೋತರು ಅಂತಂದ್ರೆ ಕೌಂಟ್ ಡಿಲಾಲಿ ಸೋಲ್ತಾನೆ. ಕೌಂಟ್ ಡಿಲಾಲಿ ಸೋಲ್ತಾನೆ. ಸೋತು ಶರಣಾಗತಿಯಾಗಿ ಮುಂದೆ 1763 ಯಾವ ಒಪ್ಪಂದ ಅಂದ್ರ ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ. ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಮಾಡಿ ಇನ್ನು ಮುಂದೆ ನಾವ್ ಯಾವತ್ತೂ ಭಾರತ ದೇಶದಲ್ಲಿ ಯುದ್ಧ ಮಾಡಂಗಿಲ್ಲ ಅಂತ. ಹೌದಾ? ಮೂರನೇ ಆಂಗ್ಲೋ ಫ್ರೆಂಚ್ ಕದನ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತಂದ್ರೆ ಅದು ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತದೆ. ಒಪ್ಪಂದದ ಕರಾರಿನಂತೆ ಫ್ರೆಂಚರು ಭಾರತದಲ್ಲಿ ಏನ್ ಕಟ್ಟಂಗಿಲ್ಲ ಅಂತಂದ್ರೆ ಕೋಟೆ ಕಟ್ಟುವಂತಿಲ್ಲ. ಒಂದು ಎರಡನೇದ್ದೇನು ಅಂತಂದ್ರೆ 4 ಸ್ಥಳಗಳನ್ನು ಹೊರತುಪಡಿಸಿ ಭಾರತದ ಯಾವುದೇ ಸ್ಥಳದಲ್ಲಿ ಅವರು ವಾಸ ಮಾಡಕ್ ಅವಕಾಶ ಇಲ್ಲ. 4 ಸ್ಥಳಗಳು. ಆ 4 ಸ್ಥಳಗಳು ಯಾವ ಅಂತಂದ್ರೆ ಒಂದು ಪಾಂಡಿಚೇರಿಯಲ್ಲಿ, 2 ಕಾರೈಕಲ್ಲದಲ್ಲಿ, ಪಾಂಡಿಚೇರಿ 1, ಕಾರೈಕಲ್, ಯಾನಂ, ಮಾಹೆ. ಪಾಂಡಿಚೇರಿ, ಕಾರೈಕಲ್, ಯಾನಂ, ಮಾಹೆ ಈ 4 ಸ್ಥಳಗಳನ್ನು ಹೊರತುಪಡಿಸಿ ಭಾರತ ದೇಶದಲ್ಲಿ ಎಲ್ಲಿಯೂ ಕೂಡ ಅವರು ವಸಾಹತು ಮಳಿಗಳನ್ನು ಸ್ಥಾಪನೆ ಮಾಡಬಾರದು ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ. ಅದು ಪಾಂಡಿಚೇರಿ ಆಗಿರಬಹುದು, ಕಾರೈಕಲ್ಲ, ಯಾನಮ್ಮ, ಮಾಹೆಗಳನ್ನು ಹೊರತುಪಡಿಸಿ ಭಾರತದಲ್ಲಿ. ಆಮೇಲೆ ಸೈನ್ಯ ಜಮಾವಣೆ ಮಾಡುವಂತಿಲ್ಲ, ಯಾವುದೇ ಸೈನ್ಯವನ್ನು ಕಟ್ಟಂಗಿಲ್ಲ, ಸೈನ್ಯ ಜಮಾವಣೆ ಮಾಡಂಗಿಲ್ಲ, ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ. ಭಾರತದ 4 ಪ್ರದೇಶಗಳಾಗಿರುವಂತ ಪಾಂಡಿಚೇರಿ, ಕಾರೈಕಲ್, ಯಾನಂ, ಮಾಹೆಗಳನ್ನು ಹೊರತುಪಡಿಸಿ ನಮ್ಮ ದೇಶದ ಯಾವುದೇ ಭಾಗದಲ್ಲಿ ಅವ್ರಿಗೆ ವಾಸ ಮಾಡಕ್ ಅವಕಾಶ ಇಲ್ಲ. ಹೌದು, ಅವರು ನಿಧಾನವಾಗಿ ಭಾರತವನ್ನು ಬಿಟ್ಟು ಹೋಗ್ತಾರೆ. ಭಾರತವನ್ನು ಯಾವ ವರ್ಷ ಬಿಟ್ಟು ಹೋದ್ರು ಅಂದ್ರೆ 1954ರಲ್ಲಿ ಬಿಟ್ಟು ಹೋಗ್ತಾರೆ. 1954ರಲ್ಲಿ 1954ರಲ್ಲಿ ಭಾರತ ಬಿಟ್ಟು ಹೋಗಿರುವಂತ ಎಷ್ಟನೇ ಯುರೋಪಿಯನರ್ ಅಂದ್ರೆ ಇವರು ಭಾರತ ಬಿಟ್ಟು ಹೋದಂತ 4ನೇ ಯುರೋಪಿಯನರು ನೋಡಿ. 4ನೇ ಯುರೋಪಿಯನರು ಭಾರತ ದೇಶವನ್ನು ಬಿಟ್ಟು ಹೋದಂತ 4ನೇ ಯುರೋಪಿಯನರ್ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿಗೆ 3 ಆಂಗ್ಲೋ ಫ್ರೆಂಚ್ ಕದನಗಳು ಮುಕ್ತಾಯವಾದ ನೋಡಿ. ಇಲ್ಲಿಗೆ ಸಂಪೂರ್ಣವಾಗಿ 3 ಆಂಗ್ಲೋ ಫ್ರೆಂಚ್ ಕದನಗಳು ಮುಕ್ತಾಯವಾದವು. ಸಿಲೆಬಸ್ ದಲ್ಲಿ ಏನಿದೆ ನೋಡಿ, ನೆಕ್ಸ್ಟ್ ಚಾಪ್ಟರ್ ಏನಿದೆ ನೋಡಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಯಾವ್ದಿದೆ ಅಂದ್ರೆ ಆಂಗ್ಲೋ ಮರಾಠ ಯುದ್ಧಗಳನ್ನು ನೋಡ್ತೀವಿ. ಆಂಗ್ಲೋ ಮರಾಠ ಯುದ್ಧಗಳು. ಹಾಗಾದ್ರೆ ಒಟ್ಟು ಎಷ್ಟು ಆಂಗ್ಲೋ ಮರಾಠ ಯುದ್ಧಗಳು ನಡೆದು? 2 ಆಂಗ್ಲೋ ಮರಾಠ ಯುದ್ಧಗಳು, 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮರಾಠ ಯುದ್ಧಗಳು, 6 ಆಂಗ್ಲೋ ಮರಾಠ ಯುದ್ಧಗಳು. ಎಷ್ಟು ನಡೆದು ಒಟ್ಟು ಟೋಟಲ್? ಆಂಗ್ಲೋ ಮರಾಠ ಯುದ್ಧಗಳ ಸಂಖ್ಯೆ ಎಷ್ಟು? ಎಸ್, ಒಟ್ಟು ಭಾರತ ದೇಶದಲ್ಲಿ ನಡೆದಂತ ಆಂಗ್ಲೋ ಮರಾಠ ಯುದ್ಧಗಳ ಸಂಖ್ಯೆ ಎಷ್ಟಂದ್ರೆ ಟೋಟಲ್ 3 ಆಂಗ್ಲೋ ಮರಾಠ ಯುದ್ಧಗಳು ನಡೆದುಂಟು. ನಮ್ಮ ದೇಶದಲ್ಲಿ ನಡೆದಂತ ಆಂಗ್ಲೋ ಮರಾಠ ಯುದ್ಧಗಳ ಸಂಖ್ಯೆ ಎಷ್ಟಂದ್ರ 3 ಆಂಗ್ಲೋ ಮರಾಠ ಯುದ್ಧಗಳು ನಡೆದವು. ಹಾಗಾದ್ರೆ ಈ ಆಂಗ್ಲೋ ಮರಾಠ ಯುದ್ಧಗಳ ವಿಶೇಷತೆ ಏನು? ಆಂಗ್ಲೋ ಮರಾಠ ಯುದ್ಧಗಳ ವಿಶೇಷತೆ ಏನಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು, ನಿಮಗೆಲ್ಲ ಗೊತ್ತದೆ, ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವ ಸಲುವಾಗಿ, ಹಿಂದೂ ರಾಷ್ಟ್ರವನ್ನು ಕಟ್ಟುವ ಸಲುವಾಗಿ ದಕ್ಷಿಣ ಭಾರತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ. ಅದನ್ನ ಮರಾಠ ಸಾಮ್ರಾಜ್ಯ ಅಂತ ಕರೀತಾರೆ. ಆ ಮರಾಠ ಸಾಮ್ರಾಜ್ಯದ ಅಧಿಪತಿಯಾಗಿರುವಂತ ಛತ್ರಪತಿ ಶಿವಾಜಿ ಮಹಾರಾಜರು ಮರಣಪ್ಪಿದ ನಂತರ ಮರಾಠ ಸಾಮ್ರಾಜ್ಯದಲ್ಲಿ 5 ಭಾಗಗಳಾಗ್ತವೆ. ಆ 5 ಭಾಗಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ವಿಶೇಷವಾಗಿ ಪೇಶ್ವೆಗಳು ಅಂತ ಕರಿತೀವಿ.
ಆ ಪೇಶ್ವೆಗಳಲ್ಲಿ ನಂಬರ್ 1 ಪುನಾದ ಪೇಶ್ವೆಗಳು ಅಂತ ಹೇಳಿ, ಪುನಾದ ಪೇಶ್ವೆಗಳು. ನಂಬರ್ 2 ಬರೋಡಾದ ಗಾಯಕವಾಡ. ನಂಬರ್ 3 ಇಂದೋರದ ಹೋಳ್ಕರ್. ನಂಬರ್ 4 ಗ್ವಾಲಿಯರದ ಸಿಂಧೆ. ನಂಬರ್ 5 ನಾಗಪುರದ ಭೋಸ್ಲೆ. ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಛತ್ರಪತಿ ಶಿವಾಜಿ ಮಹಾರಾಜರು ಮರಣ ಅಪ್ಪಿದ ನಂತರ ಮರಾಠ ಸಾಮ್ರಾಜ್ಯದಲ್ಲಿ ಹೆಂಗ ಈ ಒಂದು ಮೊಘಲ ಸಾಮ್ರಾಜ್ಯವನ್ನ ನಾವು ದೆಹಲಿ ಸಾಮ್ರಾಜ್ಯವನ್ನ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೋಧಿ ಸಂತತಿ ಅಂತ ಕರಿತೀವಲ್ಲ, ಸಂಗಮ, ಸಾಳುವ, ತುಳು, ಅರಿವಿಡ ಮನೆತನಗಳು ಅಂತ ಹೇಳಿ ಕರಿತೀವಲ್ಲ. ಎಸ್, ವೆರಿ ಗುಡ್. ಸಾಮಾನ್ಯ ಮಂತ್ರಿಯಾಗಿ ಸೇವೆಯನ್ನು ಮಾಡುವುದೇ ಪೇಶ್ವೆಗಳು ಅಂತ ಕರೀತಾರೆ. ಹಾಗಾದ್ರೆ ಮರಾಠರ ಕಾಲದ ಪ್ರಥಮ ಪೇಶ್ವೆ ಯಾರು? ವೆರಿ ಗುಡ್, ಬಾಲಾಜಿ. ಎಸ್, ಎಕ್ಸಲೆಂಟ್, ಬಾಲಾಜಿ ವಿಶ್ವನಾಥ. ಮರಾಠರ ಕಾಲದ ಪ್ರಥಮ ಪೇಶ್ವೆ ಯಾರಂದ್ರೆ ಮೋರೋಪಂತ್ ಪಿಂಕ್ಲೆ. ನೋಡಿ, ಇದು UPSC ಕೇಳಿದಂತ ಪ್ರಶ್ನೆ. ಮರಾಠರ ಕಾಲದ ಪ್ರಥಮ ಪೇಶ್ವೆ ಯಾರಂದ್ರ ಮೋರೋಪಂತ್ ಪಿಂಗ್ಲೆ. ಈ ಮೋರೋಪಂತ್ ಪಿಂಗ್ಲೆ ಅನ್ನುವಂತ ವ್ಯಕ್ತಿ ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಪ್ರಸಿದ್ಧವಾಗಿರುವಂತ ಒಬ್ಬ ಪೇಶ್ವೆಯಾಗಿದ್ದ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದ ಪ್ರಸಿದ್ಧವಾದಂತ ಒಬ್ಬ ಪೇಶ್ವೆ ಯಾರಂದ್ರೆ ಮೋರೋಪಂತ್ ಪಿಂಗ್ಲೆ. ಹಾಗಾದ್ರೆ ಪೇಶ್ವೆಗಳಲ್ಲಿ ನಾವು ಸಾಮಾನ್ಯವಾಗಿ ಆಡಳಿತ ಮಾಡಿದ ಮೊದಲ ಪೇಶ್ವೆ ಯಾರಂತಂದ್ರೆ ಬಾಲಾಜಿ ವಿಶ್ವನಾಥ. ನೋಡಿ, ಬಾಲಾಜಿ ವಿಶ್ವನಾಥ. ಈ ಬಾಲಾಜಿ ವಿಶ್ವನಾಥ ಅನ್ನುವಂತ ವ್ಯಕ್ತಿ ಯಾರು ಅಂತಂದ್ರೆ ಸಾಮಾನ್ಯವಾಗಿ ಆಡಳಿತವನ್ನು ಮಾಡಿದ ಮೊದಲ ಪೇಶ್ವೆ ಅಂತ ಕರೀತಾರೆ. ಅಧಿಕಾರವನ್ನು ಮಾಡಿದಂತ ಮೊದಲ ಪೇಶ್ವೆ. ಈ ಬಾಲಾಜಿ ವಿಶ್ವನಾಥನ ಮೊದಲ ಹೆಸರೇನಂದ್ರೆ ಬಾಲಾಜಿ ಭಟ್ಟ. ಬಾಲಾಜಿ ಭಟ್ಟ ಅನ್ನುವಂತ ವ್ಯಕ್ತಿ. ಈತನ ಮೊದಲ ಹೆಸರು ಏನು ಅಂದ್ರೆ ಬಾಲಾಜಿ ಭಟ್ಟ. ಈತನ ಬಿರುದು ಏನಾಗಿತ್ತು ಅಂದ್ರ ಸೇನಾ ತರ್ಕ ಆಗಿತ್ತು. ಸೇನಾ ತರ್ಕ ಅಥವಾ ಸೇನಾಕರ್ತ ಅಂತ ಕರಿತಿದ್ರು. ಸೇನಾಕರ್ತ ಅಂದ್ರು ಒಂದೇ. ಹಾಗಾದ್ರೆ ಈತನ ರಾಜಧಾನಿ ಯಾವ್ದಾಗಿತ್ತಂದ್ರೆ ಮಹಾರಾಷ್ಟ್ರದ ಪುಣೆ ಆಗಿತ್ತು. ಯಾರನ್ನ ನಾಮ ಮಾತ್ರವಾಗಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತಾನೆ? ಎಸ್, ಅಜಿತ್, ಕರೆಕ್ಟ್ ಆನ್ಸರ್. ಸಾಹು ಮಹಾರಾಜರನ್ನ ನಾಮ ಮಾತ್ರವಾಗಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತಾನೆ. ಸಾಹು ಮಹಾರಾಜರನ್ನ ನಾಮ ಮಾತ್ರವಾಗಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತಾನೆ. ಈತನ ರಾಜಧಾನಿ ಮಹಾರಾಷ್ಟ್ರದ ಪುಣೆ ಆಗಿತ್ತು. ಈತನ ಬಿರುದು ಸೇನಾಕರ್ತ. ಈತನ ಮೊದಲ ಹೆಸರು ಬಾಲಾಜಿ ಭಟ್ಟ. ಈತನ ಹೆಸರು ಬಾಲಾಜಿ ವಿಶ್ವನಾಥ. ಈ ಬಾಲಾಜಿ ವಿಶ್ವನಾಥ ಏನು ಮಾಡಿದ ಅಂತಂದ್ರ ಮರಾಠ ಸಾಮ್ರಾಜ್ಯವನ್ನು ಒಂದು ವಿಶಿಷ್ಟವಾಗಿರುವಂತಹ ಸಾಮ್ರಾಜ್ಯವನ್ನಾಗಿ ಪರಿವರ್ತನೆ ಮಾಡುವ ಪ್ರಯತ್ನಕ್ಕೆ ಮುಂದಾದ. ಬಾಲಾಜಿ ವಿಶ್ವನಾಥನ ಮಗ ಯಾರಂತಂದ್ರೆ ಒಂದನೇ ಬಾಜಿರಾಯ ಅಂತ ಕರಿ. ಒಂದನೇ ಬಾಜಿರಾವ್. ಈ ಒಂದನೇ ಬಾಜಿರಾವನ ವೈಶಿಷ್ಟ್ಯ ಏನು ಅಂತಂದ್ರ ಬಾಲಾಜಿ ವಿಶ್ವನಾಥನ ಮಗನಾಗಿರುವಂತ ಒಂದನೇ ಬಾಜಿರಾವ ಹಿಂದೂ ಪಾದಶಾಹಿ ನೀತಿಯನ್ನು ಅನುಸರಿಸ್ತಾನೆ. ಹಿಂದೂ ಪಾದಶಾಹಿ ನೀತಿ, ಇದು ಕ್ವಶನ್ ಆಗಿದೆ. ಏನು ಹಿಂದೂ ಪಾದಶಾಹಿನಿ ಅಂದ್ರೆ ಅಖಂಡ ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡುವ ಉದ್ದೇಶ ಹೊಂದಿದ್ದ. ಇಡೀ ಜಗತ್ತನ್ನೇ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು, ಇಡೀ ಪ್ರಪಂಚವನ್ನೇ ಮುಸ್ಲಿಂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡುವ ಉದ್ದೇಶವನ್ನ ತೈಮೂರ್ ಹೊಂದಿದ್ದ. ತೈಮೂರನ ಆಸೆ ಏನಾಗಿತ್ತಂದ್ರ ಜಗತ್ತನ್ನೇ ಮುಸ್ಲಿಂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ. ತೈಮೂರನ ಶಿಷ್ಯ ನಮ್ಮ ಭಾರತ ದೇಶದಲ್ಲಿ
ಸೈಯದ ಮನೆತನ ಸ್ಥಾಪಕ ಆಗ್ತಾನೆ. ಖಿಜರ್ ಖಾನ್ ಅಂತ ಕೇಳಿರ್ಬಂದು. ಖಿಜರ್ ಖಾನ್ ಅನ್ನುವಂತ ವ್ಯಕ್ತಿ ಆ ತೈಮೂರನ ಶಿಷ್ಯ. ಅವ ಸೈಯದ ಮನೆತನ ಸ್ಥಾಪನೆ ಮಾಡ್ತಾನೆ ಎಸ್ 1451ರಲ್ಲಿ. ಇಡೀ ಪ್ರಪಂಚವನ್ನೇ ಮುಸ್ಲಿಂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ಬೇಕನ್ನೋನು ತೈಮೂರ್. ಆದ್ರೆ ಇಡೀ ಜಗತ್ತನ್ನೇ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಬೇಕಂತ ವ್ಯಕ್ತಿ ಯಾರಂತಂದ್ರೆ ಅದು ಒಂದೇ ಬಾಜಿರಾವ್. ಅದಕ್ಕೆ ಒಂದೇ ಬಾಜಿರಾವ್ ನೀತಿ ಏನಾಗಿತ್ತಂದ್ರೆ ಹಿಂದೂ ಪಾದಶಾಹಿ ನೀತಿಯಾಗಿತ್ತು. ಹಿಂದೂ ಪಾದಶಾಹಿ ನೀತಿಯನ್ನು ಅನುಸರಿಸಿದಂತದ್ದು ಯಾರಂದ್ರೆ ಒಂದನೇ ಬಾಜಿರಾವ್. ಓಕೆ, ಈ ಒಂದನೇ ಬಾಜಿರಾವ್ ನನ್ನ ಸಾಹು ಮಹಾರಾಜ್ ಏನಂತ ಕರೀತಾನಂದ್ರೆ ಎರಡನೇ ಶಿವಾಜಿ ಅಂತ ಕರೀತಾನೆ. ಇವನನ್ನು ಎರಡನೇ ಶಿವಾಜಿ ಮಹಾರಾಜ ಅಂತ ಕರೀತಾರೆ. ಯಾರು? ಸಾಹು ಮಹಾರಾಜ. ಸಾಹು ಮಹಾರಾಜ ಈತನನ್ನ ಎರಡನೇ ಶಿವಾಜಿ ಅಂತ ಕರೀತಾರೆ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಯಾರನ್ನ ಎರಡನೇ ಶಿವಾಜಿ ಎಂದು ಕರೆಯುತ್ತಾರಂದ್ರೆ ಅದು ಒಂದನೇ ಬಾಜಿರಾವ್. ಈತ ಮೊಘಲ ಸಾಮ್ರಾಜ್ಯವನ್ನ ನಶಿಸಬೇಕು, ಮೊಘಲ ಸಾಮ್ರಾಜ್ಯವನ್ನ ನಾಶ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಹೊಂದಿದ್ದ. ಮೊಘಲ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಅವನತಿಯತ್ತ ತೆಗೆದುಕೊಂಡು ಹೋಗಬೇಕು ಅಂತ ವಿಚಾರ ಮಾಡಿದ್ದ. ಆದ್ರ ಒಂದ್ಸಾರಿ ಛತ್ರಸಾಲನಿಗೆ ಸಹಾಯ ಮಾಡ್ಲಕ್ ಹೋಗಿ ಅಲ್ಲಿ ಒಂದು ಮುಸ್ಲಿಂ ಹುಡುಗಿಯಾಗಿರುವಂತ ಮಸ್ತಾನಿ ಅನ್ನುವಂಥ ಹುಡುಗಿಯನ್ನು ಪ್ರೀತಿಸ್ತಾನೆ. ಮಸ್ತಾನಿ ಎಂಬ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗ್ತಾನೆ. ಅವರಿಬ್ಬರ ಪ್ರೇಮ ಸಂಕೇತದಿಂದ ಹುಟ್ಟಿದಂತ ಮಗನೇ ಕೃಷ್ಣ ಸಾಲ ಅನ್ನುವಂತ ಮಗು. ಆ ಕೃಷ್ಣ ಸಾಲ ಎಂಬ ಮಗನನ್ನ ಅವರು ಒಪ್ಕೊಳ್ಳಂಗಿಲ್ಲ. ಅವ್ರು ಮರಾಠರು ಯಾಕೆ ಒಪ್ಕೊಳ್ಳಂಗಿಲ್ಲ ಅಂದ್ರ ಒಂದು ಮುಸ್ಲಿಂ ಹೆಣ್ಣು ಮಗಳಿಗೆ ಹುಟ್ಟಿದಂತ ಮಗುವನ್ನ ನಾ ಹೆಂಗ್ ಒಪ್ಕೊಳ್ಳಂಗಿಲ್ಲ. ತಿರಸ್ಕಾರ ಮಾಡ್ತಾರೆ. ಅವಾಗ ತಿರಸ್ಕಾರ ಮಾಡಿದಾಗ ಸ್ವತಃ ಯಾರು ಬಾಜಿರಾವ್ ಏನ್ ಮಾಡ್ತಾನಂದ್ರೆ ಆ ಕೃಷ್ಣ ಸಾಲದಿಗೆ ಉಪನಯನ ಕಾರ್ಯಕ್ರಮವನ್ನು ಮಾಡ್ತಾನೆ. ಉಪನಯನ ಕಾರ್ಯಕ್ರಮ ಮಾಡಿ ಆತನನ್ನ ಸ್ವೀಕಾರ ಮಾಡ್ಕೊತಾನೆ. ವೆರಿ ಇಂಪಾರ್ಟೆಂಟ್ ನೋಡಿ. ಬಾಲಾಜಿ ವಿಶ್ವನಾಥನ ಮಗ ಯಾರಂದ್ರೆ ಒಂದನೇ ಬಾಜಿರಾವ್. ಒಂದನೇ ಬಾಜಿರಾವನ ಮಗ ಯಾರಂತಂದ್ರೆ ಬಾಲಾಜಿ ಬಾಜಿರಾವ್. ಈ ಬಾಲಾಜಿ ಬಾಜಿರಾವ್ ಏನ್ ಮಾಡ್ತಾನಂದ್ರ ತನ್ನ ತಂದೆಯ ನೀತಿಯಾದ ಹಿಂದೂ ಪಾದಶಾಹಿ ನೀತಿಯನ್ನು ಕೈ ಬಿಡ್ತಾನೆ. ಬಾಳ ಶರಣಾಲಕ್ಕೆ ಹೋಗ್ತಾನೆ. ಹಿಂದೂ ಪಾದಶಾಹಿ ನೀತಿಯನ್ನು ಕೈ ಬಿಡ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ತಪ್ಪೇನು ಮಾಡ್ತಾನಂದ್ರ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಬಿಡ್ತಾನೆ. ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನು ಕೈ ಬಿಡ್ತಾನೆ. ಇದು ಬಹಳ ದೊಡ್ಡ ತಪ್ಪು. ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಕೈ ಬಿಡ್ತಾನೆ. ತನ್ನ ತಂದೆ ನೀತಿಯಾಗಿರುವಂತ ಹಿಂದೂ ಪಾದಶಾಹಿ ನೀತಿಯನ್ನು ಕೈ ಬಿಡ್ತಾನೆ ಬಾಲಾಜಿ ಬಾಜಿರಾವ್. 1761ರಲ್ಲಿ ಮೂರನೇ ಪಾಣಿಪತ್ ಕದನ ನಡೀತದೆ. ಪಾಣಿಪತ್ ಕದನ. ಈ ಮೂರನೇ ಪಾಣಿಪತ್ ಕದನ ನಡೀತದೆ 1761ರಲ್ಲಿ. ಕ್ರಿಸ್ತಶಕ 1761ರಲ್ಲಿ ಮೂರನೇ ಪಾಣಿಪತ್ ಕದನ ನಡೀತದ. ಆ ಮೂರನೇ ಪಾಣಿಪತ್ ಕದನದಲ್ಲಿ ಯಾರ ವಿರುದ್ಧ ಸೋತ ಅಂತಂದ್ರ ಬಾಲಾಜಿ ಬಾಜಿರಾವ ಅಹ್ಮದ್ ಶಾ ಅಬ್ದಾಲಿ ಅನ್ನುವಂತ ವ್ಯಕ್ತಿ ವಿರುದ್ಧ ಸೋಲ್ತಾನೆ. ಅಹ್ಮದ್ ಶಾ ಅಬ್ದಾಲಿ. ಈ ಅಹ್ಮದ್ ಶಾ ಅಬ್ದಾಲಿ ಅನ್ನುವಂತ ವ್ಯಕ್ತಿ ವಿರುದ್ಧ ಯಾರು ಸೋತರು ಅಂತಂದ್ರೆ ಬಾಲಾಜಿ ಬಾಜಿರಾವ್ ಸೋಲ್ತಾನೆ. ಯಾಕಂದ್ರೆ ಮೂರನೇ ಪಾಣಿಪತ್ ಕದನದಲ್ಲಿ ಆ ಸೈನ್ಯಕ್ಕೆ ಆ ಕಡೆ ಗೆರಿಲ್ಲಾ ಮಾದರಿ ಯುದ್ಧನೂ ಗೊತ್ತಿಲ್ಲ, ಈ ಕಡೆ ಬ್ರಿಟಿಷ್ ಯುದ್ಧನೂ ಗೊತ್ತಿಲ್ಲ. ಅರ್ಧಂಬರ್ಧ ಯುದ್ಧ. ಈ ಕನ್ನಡ ಮನೆಗಳದ ಕನ್ನಡ ಮಕ್ಕಳಿದ್ದು ಕನ್ನಡ ಮಾತಾಡ್ತಿರ್ತಾರ, ಆ ಮಗು ಇಂಗ್ಲಿಷ್ ಶಾಲೆ ಕಳಿಸ್ತಿರ್ತಾರ. ಅದಕ್ಕೆ ಮಿಕ್ಕ ಹೋಗ್ಬಿಡ್ತದೆ. ಏನು ಮನ್ಯಾಗ ಕನ್ನಡ ಮಾತಾಡ ಇಂಗ್ಲಿಷ್ ಶಾಲೆ ಇಂಗ್ಲಿಷ್ ಮಾತಾಡಲ್ಲ ಅಂತೇಳಿ ಎಲ್ಲಿ ನೋಡಿದ್ರು ಎರಡೂ ಬಿಟ್ಟು ಬಿಡ್ತದೆ. 4 ಪದ ಕಲ್ತಿರ್ತದ. ಆ 4 ಪದಕ್ಕೆ ಮಿಕ್ಕ ಹೇಳ್ಬಿಟ್ಟಿರ್ತದ. ಶಾಲ್ಯಾಗ ಇಂಗ್ಲಿಷ್ ಸ್ಕೂಲ, ಕನ್ನಡದಾಗ ಇವನು ಮನ್ಯಾಗ ಕನ್ನಡ ಮಾತಾಡ್ತಿರ್ತಾರ. ಕಡ್ಬತ್ಕಲ್ಲ, ಆಮೇಲೆ ಒಣಿಕಿ ಒಳ್ಳ, ಆಮೇಲೆ ನೆಚ್ಚಣಿಕಿ, ಪುಂಡಿ ಪಲ್ಯ, ರೊಟ್ಟಿ, ಶೇಂಗಾ ದಿಂಡಿ, ಬದ್ನಿಕಾಯಿ ಅಂತ ಮನ್ಯಾಗ. ಅಲ್ಲಿ ಹೋಗೋಣ ಶಾಲ್ಯಾಗ ಡಾಗ ಬ್ಯಾಟ ಅಂತ ಅವ್ರು ಸ್ಕಿಪ್ ಕ್ವೈಟ್ ಅನ್ನೋದು, ಲುಕ್ಕಿಯರ್ ಅನ್ನೋದು ಅವರೆಲ್ಲ ಅಲ್ಲೇ ವಿಸಿರ್ತಾರ. ಅದಕ್ಕ ಮಿಕ್ಕಿ ಬಿಡ್ತು. ಯಾದಕ್ಕ ಈ ಬಾಲಾಜಿ ಬಾಜಿರಾವನ ಸೈನ್ಯಕ್ಕ ಏನು ನಾವು ಹಿಂದೂ ಏನೋ ಈ ಒಂದು ಗೆರಿಲ್ಲಾ ಮಾದರಿ ಯುದ್ಧವನ್ನು ಅನುಸರಿಸ್ಬೇಕೆ ಅಥವಾ ಬ್ರಿಟಿಷ್ ಮಾದರಿ ಯುದ್ಧವನ್ನು ಅನುಸರಿಸ್ಬೇಕೆ? ಎರಡೂ ಫೇಲ್ಯೂರ್ ಆಗಿ ಎರಡರ ಸೋತ್ ಬಿಟ್ರು. ಅವ ಅಹ್ಮದ್ ಶಾ ಅಬ್ದಾಲಿ ನುಗ್ಗುಗಳ ಹೊಡೆದವನು. ಯಾರಿಗೆ? ಬಾಲಾಜಿ ಬಾಜಿರಾವ್. ಇನ್ನೊಂದು ವಿಶೇಷ ಏನಂತಂದ್ರೆ
ಪೇಶ್ವೆಗಳಲ್ಲಿ ಸ್ವತಂತ್ರಗೊಂಡ ಮೊದಲ ಪೇಶ್ವೆ. ಸಾಹು ಮಹಾರಾಜನನ್ನು ಸಂಪೂರ್ಣವಾಗಿ ಉಚ್ಚಾಟನೆ ಮಾಡಿ, ಸಾಹು ಮಹಾರಾಜನಂದ್ರೆ ಮೂಲ ಏನ ಮರಾಠ ಸಾಮ್ರಾಜ್ಯದ ವ್ಯಕ್ತಿಗಳಿದ್ದಾರಲ್ಲ ಅವರನ್ನು ಧಿಕ್ಕರಿಸಿ ಸ್ವತಂತ್ರ ಆಳ್ವಿಕೆಯನ್ನು ಮಾಡಿದ ವ್ಯಕ್ತಿ ಯಾರಂದ್ರೆ ಬಾಲಾಜಿ ಬಾಜಿರಾವ್. ಇಂಥ ಬಾಲಾಜಿ ಬಾಜಿರಾವ ಗೆರಿಲ್ಲಾ ಮಾದರಿ ಯುದ್ಧವನ್ನು ಕೈಬಿಟ್ಟ. ತನ್ನ ತಂದೆ ನೀತಿಯಾಗಿರುವ ಹಿಂದೂ ಪಾದಶಾಹಿ ನೀತಿಯನ್ನು ಕೈಬಿಟ್ಟ. 1761ರಲ್ಲಿ ಮೂರನೇ ಪಾಣಿಪತ್ ಕದನದಲ್ಲಿ ಅಹ್ಮದ್ ಶಾ ಅಬ್ದಾಲಿ ಅನ್ನುವಂಥ ವ್ಯಕ್ತಿ ವಿರುದ್ಧ ಸೋಲನ್ನೊಪ್ಪಿಕೊಂಡು ಶರಣಾಗತಿಯಾದ ಅಂತೇಳಿ ನಾವು ನೋಡ್ತೀವಿ. ಇವ ನಂತರ ಅಧಿಕಾರಕ್ಕೆ ಬಂದವರು ಯಾರಂದ್ರೆ ಮಾಧವರಾವ್. ಮಾಧವರಾವ್ ಅನ್ನುವಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಯಾರ ನಂತರ ಅಂತಂದ್ರೆ ಬಾಲಾಜಿ ಬಾಜಿರಾವ್ ನಂತರ. ಮಾಧವರಾವನ ವಿಶೇಷ ಏನು ಅಂತಂದ್ರೆ ಈತನ ಕಾಲವನ್ನು ಪೇಶ್ವೆಗಳ ಸುವರ್ಣ ಯುಗ ಅಂತ ಕರೀತಾರೆ. ಇವನ ಕಾಲವನ್ನು ಪೇಶ್ವೆಗಳ ಸುವರ್ಣ ಯುಗ ಎನ್ನುವರು. ಯಾರ ಕಾಲವನ್ನ ಏನು ಪೇಶ್ವೆಗಳ ಸುವರ್ಣ ಯುಗ ಎನ್ನುವರು ಅಂದ್ರೆ ಮಾಧವರಾವನ ಕಾಲ. ಅಷ್ಟು ಫೇಮಸ್ ಇದ್ದ ಮಾಧವರಾವ್. ಅತ್ಯಂತ ಬಲಾಢ್ಯ ವ್ಯಕ್ತಿಯಾಗಿದ್ದ. ಬ್ರಿಟಿಷರಿಗೆ ಬೆಂಬಲಿಸ್ತಿದ್ದ, ಬ್ರಿಟಿಷರೊಂದಿಗೆ ಸಹಾಯ ಸಂಬಂಧ ಹೊಂದಿದ್ದ. ಆದರೆ ಮಾಧವರಾವನಿಗೆ ಒಬ್ಬ ತಮ್ಮ ಇದ್ದ. ಮಾಧವರಾವನ ತಮ್ಮ ಯಾವನಂದ್ರೆ ರಘೋಬ ಅಥವಾ ಆತನನ್ನ ರಘುನಾಥ ರಾವ್ ಅಂತ ಕರೀತಿದ್ರು. ಈ ರಘುನಾಥ ರಾವ್ ಏನ್ ಮಾಡ್ತಿದ್ದ ಅಂತಂದ್ರ ಹೆಂಗಾರ ಮಾಡಿ ತನ್ನ ಅಣ್ಣನನ್ನ ಅಧಿಕಾರದಿಂದ ಕೆಳಗಿಳಿಸಿ ತಾನೇ ಸ್ವಂತ ಅಧಿಕಾರಕ್ಕೆ ಬರ್ಲಕ್ ಪ್ರಯತ್ನ ಮಾಡ್ತಾನೆ. ತನ್ನ ಅಣ್ಣನನ್ನ ಹೆಂಗಾರ ಮಾಡಿ ಕೆಳಗಿಳಿಸಿ ತಾನೇ ಸ್ವಂತ ಅಧಿಕಾರ ಮಾಡಬೇಕು, ಸ್ವತಂತ್ರವಾದ ಸಾಮ್ರಾಜ್ಯವನ್ನು ಕಟ್ಟಬೇಕು, ಹೆಂಗಾರ ಮಾಡಿ ತಮ್ಮ ಅಣ್ಣನನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಇವ ಮಾಧವರಾವ್ ಅದಕ್ಕೆ ಏನೂ ಆಸ್ಪದ ಕೊಡಂಗಿಲ್ಲ. ಇವ್ಗೆ ಏನ್ರ ಮಾತಾಡಿದ್ರೆ ಜಜ್ತಿದ್ದಾವ ಮಾಧವರಾವ್ ರಘೋಬನಿಗೆ. ಕೈಂಕಂದ್ರ ಬೀಳ್ತಪ್ಪೋ ಏಟನ ಆಯ್ತ್ರಿ ಅಣ್ಣ ನಯಾನೆಂದೇನ್ರಿ ಸ್ವಾರಿ ಅಂತ ಕಡೆಕಾಗ ರಘೋಬ. ಹಾಗಾದ್ರೆ ಆ ಮಾಧವರಾವ್ ಸತ್ತ ನಂತರ ಮಾಧವರಾವನ ಮಗ ಯಾರು ಅಂತಂದ್ರೆ ನಾರಾಯಣ ರಾವ್ ಅಧಿಕಾರಕ್ಕೆ ಬರ್ತಾನೆ. ನಾರಾಯಣ ರಾವ್ ಅಧಿಕಾರಕ್ಕೆ ಬಂದ. ಯಾವಾಗ ಮಾಧವರಾವನ ಮಗನಾಗಿರುವಂತ ನಾರಾಯಣ ರಾವ್ ಅಧಿಕಾರಕ್ಕೆ ಬಂದಲ್ಲ, ರಘೋಬನಿಗೆ ಸಹಿಸಕ್ ಆಗ್ಲಿಲ್ಲ. ರಘೋಬ ಹೊಟ್ಟೆ ಹಸಿಮೆಣಸಿಗೆ ಕಲಿಸಿದಂಗೆ ಅಳದು ಕರಿದು ಚಿರುದು ಮಾಡ್ಲಕತ್ತ. ರಘೋಬ ಹೆಂಗಾರ ಮಾಡಿ, ಯಾಕಂದ್ರೆ ತನ್ನ ಅಣ್ಣ ಇದ್ದಾಗ ಅಧಿಕಾರ ಮಾಡಕ್ ಆಗ್ಲಿಲ್ಲ, ಅಣ್ಣನ ಮಗನಾಗಿರುವಂತ ನಾರಾಯಣ ರಾವ್ ಅಧಿಕಾರಕ್ಕೆ ಬಂದಾನ. ಅದಕ್ಕೆ ನಾರಾಯಣ ರಾವನ್ನ ಹೆಂಗಾರ ಮಾಡಿ ಇವನನ್ನು ಮುಗಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಗುಡ್ಡದಿಂದ ತಳಿ ಸಾಯ್ಬಿಡ್ತಾನೆ. ತನ್ನ ಅಣ್ಣನ ಮಗನಾಗಿರುವಂತ ನಾರಾಯಣ ರಾವನನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರಂದ್ರೆ ರಘೋಬ ಕೊಲೆ ಮಾಡ್ತಾನೆ. ಅವಾಗ ಇತರೆ ಮಾರಾಟಿಗರು ಇದನ್ನು ವಿರೋಧ ಮಾಡ್ತಾರೆ. ನೀ ಹೆಂಗ ಅವನು ಕೊಲೆ ಮಾಡಿದೆ? ನೀ ಮಾರಾಠ ಸಾಮ್ರಾಜ್ಯದ ವ್ಯಕ್ತಿಯಾಗಿದ್ದು, ನೀವೊಬ್ಬ ಮಾರಾಠ ಸಾಮ್ರಾಜ್ಯದ ಪ್ರಜೆಯಾಗಿ ಇನ್ನೊಬ್ಬರನ್ನ ಹೆಂಗ್ ಕೊಲೆ ಮಾಡಿದೀನಿ? ನೀನು ಕೊಲೆ ಮಾಡ್ಲಕ್ಕ ಮನಸ್ಸನ್ನ ಹೆಂಗ್ ಬಂತು? ರಘೋಬ ಸ್ವಾರಿ ಅಣ್ಣ ಅಂತಂದ. ಸ್ವಾರಿ ಅಂದ್ರೆ ನಡೆಯಂಗಿಲ್ಲ. ನೀವೊಂದು ಮಾತು ಹೇಳಿದಾರೆ ನಮಗ, ನಿನ್ನನ್ನ ಪುನಾದ ಪೇಶ್ವೆಯನ್ನಾಗಿ ಮಾಡ್ತಿದ್ದೆ ಅಂತೇಳಿ. ಇತರೆ ಮಾರಾಟಿಗರಂದ್ರೆ ಯಾರು? ಇವರೆಲ್ಲ ಇದ್ದಾರಲ್ಲ ಇತರೆ ಮಾರಾಟಿಗರು. ಬರೋಡದ ಗಾಯಕವಾಡ, ಇಂದೋರದ ಹೋಳ್ಕರ, ಗ್ವಾಲಿಯರದ ಸಿಂಧೆ, ನಾಗ್ಪುರದ ಭೋಸ್ಲೆ, ಭಯಂಕರ ಎಲಿ ಅಡಿಕೆ ಹಾಕೊಳ್ಳೋರು ಉಗಳೋರು ಮಾತಾಡೋರು. ನೀ ಹೆಂಗ ಅವ್ರನ್ನ ಕೊಲೆ ಮಾಡಿದಿ? ಸ್ವಾರಿ ಏನ ತಪ್ಪಾಗ್ಯದ ಮಗ, ಈಗ ಏನಾಯ್ತು, ಈಗ ಅಧಿಕಾರಕ್ಕೆ ತೊಂಬರ್ರಿ ಅಂದ. ಆಗಲ್ಲ ಅಂದ್ರು ಅವ್ರು ಉಳಿದವ್ರಂದ್ರು. ಆಗಲ್ಲ, ಆಲ್ರೆಡಿ ತಪ್ಪು ಮಾಡಿ ಈಗ ಲಾಂಡ್ರವನ್ನ ಕೊಲೆ ಮಾಡಿ ಆಗಲ್ಲ ಅಂದ್ರು. ಮತ್ತೆ ಹೆಂಗ ಅಂತಂದ್ರು. ಅವಾಗ ನಾರಾಯಣ ರಾವನ ಮಗನಾಗಿರುವಂತ ಎರಡನೇ ಮಾಧವರಾವ್ ಅಧಿಕಾರಕ್ಕೆ ಬರ್ತಾನೆ. ಎರಡನೇ ಮಾಧವರಾವ್ ಅಧಿಕಾರಕ್ಕೆ ಬಂದಾಗ ರಘೋಬನಿ ಹೆಂಗಾಯ್ತಂದ್ರ ಬಿದ್ದು ಅಧ್ಯಾಯ ಹೇಳಕ್ ಶುರು ಮಾಡಿದ ರಘೋಬ. ನಮ್ಮ ಅಣ್ಣ ಇದ್ದಾಗ ಆಗ್ಲಿಲ್ಲ ಅಧಿಕಾರಕ್ಕೆ ಬರಕ್ಕ, ನಮ್ಮ ಅಣ್ಣನ ಮಗನ ಕೊಲೆ ಮಾಡಿದೆ ಆಗ್ಲಿಲ್ಲ, ನಮ್ಮ ಅಣ್ಣನ ಮಗನ ಮಗ ಆಗಿರುವಂತ ಎರಡನೇ ಮಾಧವರಾವ್ ಅಧಿಕಾರಕ್ಕೆ ಬಂದ. ಈ ಎರಡನೇ ಮಾಧವರಾವ್ ಅಪ್ರಾಪ್ತ ಬಾಲಕನಾಗಿದ್ದ. ಆ ಅಪ್ರಾಪ್ತ ಬಾಲಕನಾಗಿರುವಂತ ಎರಡನೇ ಮಾಧವರಾವ್ ನೋಡಿಕೊಳ್ಳುವ ಸಲುವಾಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಅವನ ಹೆಸರು ನಾನಾ ಫಡ್ನವೀಸ್ ಅನ್ನುವಂತ ವ್ಯಕ್ತಿ. ನಾನಾ ಫಡ್ನವೀಸ್. ಈ ನಾನಾ ಫಡ್ನವೀಸ್ ಹೆಂಗಿದ್ದ ಅಂದ್ರೆ ಬಾಹುಬಲಿ ಫಿಲ್ಮ್ದಾಗ ಕಟ್ಟಪ್ ಇದ್ದಂಗಿದ್ದೇನೆ. ಬಾಹುಬಲಿ ಫಿಲ್ಮ್ದಾಗ ಕಟ್ಟಪ್ ಅಂತ ಹೆಂಗಿದ್ನಲ್ಲ ಹಂಗ ಒಟ್ಟ ಪ್ರಾಮಾಣಿಕವಾಗಿರುವಂತ ಕೆಲಸ ಮಾಡ್ತದ ನಾನಾ ಫಡ್ನವೀಸ್. ಈ ನಾನಾ ಫಡ್ನವೀಸ್ ಅನ್ನ ಆಳ್ವಿಕೆಯನ್ನು ಏನಂತ ಕರೀತಾರ ಅಂತಂದ್ರೆ ಇದನ್ನ ಪುನಾ ದರ್ಬಾರ್ ಅಂತ ಕರೀತಾರೆ. ಪುನಾ ದರ್ಬಾರ್ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್. ನಾನಾ ಫಡ್ನವೀಸ್ ರಾಜಪ್ರತಿನಿಧಿಯಾಗಿದ್ದ. ಎರಡನೇ ಮಾಧವರಾವ್ ದೇಶ ಸಾಮ್ರಾಜ್ಯದ ವ್ಯಕ್ತಿಯಾಗಿದ್ದ. ಹೊಡೆದ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಯ್ತು.
ಇದನ್ನ ಪುನಃ ದರ್ಬಾರ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ. ರಘೋಬ ಯಾರನ್ನ ಕೊಲೆ ಮಾಡಲು ಪ್ರಯತ್ನ ಪಟ್ಟ ಅಂದ್ರ ಮಾಧವರಾವ್ನ ಕೊಲೆ ಮಾಡಲು ಪ್ರಯತ್ನ ಪಟ್ಟ. ಮಾಧವರಾವ್ನ ಮಗ ಯಾರಂದ್ರ ನಾರಾಯಣ ರಾವ್ನ ಮಗ ಯಾರಂದ್ರ ಎರಡನೇ ಮಾಧವರಾವ್. ಈಗಾಗಲೇ ಮಾಧವರಾವ್ನು ಸತ್ತೋಗಿದ್ದ, ನಾರಾಯಣ ರಾವ್ನು ಸತ್ತೋಗಿದ್ದ. ಉಳಿದಂತ ವ್ಯಕ್ತಿ ಎರಡನೇ ಮಾಧವರಾವ್. ಆ ಎರಡನೇ ಮಾಧವರಾವ್ನ ದಂಡ ನಾಯಕ ಯಾರಂದ್ರ ನಾನಾ ಫಡ್ನವೀಸ್. ಈ ನಾನಾ ಫಡ್ನವೀಸ್ ಆಳ್ವಿಕೆ ಮಾಡ್ತಾನೆ. ಇದನ್ನೇ ಪುನಃ ದರ್ಬಾರ್ ಅಂತ ಹೇಳಿ ಕರೀತಾರೆ. ಅವಾಗ ರಘೋಬ ಯಾರ ಹತ್ರ ಓಡೋದ ಅಂತಂದ್ರೆ ಬಾಂಬೆ ಸರ್ಕಾರದ ಹತ್ರ ಓಡೋಗ್ತಾನೆ. ಬಾಂಬೆ ಸರ್ಕಾರದ ಹತ್ರ ಓಡೋಗಿ ಬಾಂಬೆ ಸರ್ಕಾರ ಕೇಳ್ತಾನ, ಒಟ್ಟು ದೇವರು ಬಂದಾಗ ನೀವೆಲ್ಲ ನನ್ನ ಸ್ವಂತ ಬಂದಿದ್ದೀರಿ, ನನಗೆ ಸೆಕ್ಯೂರಿಟಿ ಕೊಡ್ರಿ ಅಂದ್ರು. ಆಯ್ತು ಕೊಡ್ತೀವಿ ಅಂತೇಳಿ ಅವನಿಗೆ 2500 ಸೆಕ್ಯೂರಿಟಿ ಕೊಟ್ರು ಸೈನ್ಯ. ನನಗೆ 2500 ಸೆಕ್ಯೂರಿಟಿ ಕೊಟ್ಟಿರಿ ನೀವು, ನಿಮಗ ನಾನು 1,50,000 ರೂಪಾಯಿ ಕೊಡ್ತೀನಿ ಅಂತೇಳಿ 1,50,000 ರೂಪಾಯಿ ಕೊಡಕ್ ಹೋದ. ಅಷ್ಟೇ ಅಲ್ಲದೆ ಸಾಲ್ಸೇಟ್ ಮತ್ತು ಬೆಸ್ಸಿನ್, ಈ ಸಾಲ್ಸೇಟ್ ಮತ್ತು ಬೆಸ್ಸಿನ್ ಅನ್ನುವಂತ ಪ್ರದೇಶಗಳನ್ನು ಕೊಟ್ಟ. ಸಾಲ್ಸೇಟ್ ಮತ್ತು ಬೆಸ್ಸಿನ್ ಎಂಬ ಪ್ರದೇಶಗಳನ್ನು ಕೊಟ್ಟ. 1,50,000 ರೂಪಾಯಿ ಕೊಡಕ್ ಮುಂದಾದ. ಆದ್ರೆ ಒಂದು ಕಂಡೀಷನ್, ಏನೋ ಒಂದು ಕಂಡೀಷನ್ ಅಂದ್ರ ನನ್ನನ್ನ ಪುನಾದ ಪೇಶಿಯನ್ನಾಗಿ ಮಾಡಬೇಕು. ಆ ಪುನಾದ ಪೇಶಿಯನ್ನಾಗಿ ಮಾಡಿದ್ರೆ ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಒಂದು ಇಸಾರ್ 50,000 ರೂಪಾಯಿ ಕೊಟ್ಟ. ಇಸಾರ್ ಅಂತೀವಿ ನಮ್ ಕಡೆ, ಇಸಾರ್ ತಗೋ ಅಂತ ಹೇಳಿ 50,000 ರೂಪಾಯಿ ಕೊಟ್ಟ. ಇಸಾರ್ ಅಂದ್ರ ಆ ಕಡೆ ಏನಂತೀರಿ ನೀವು? ಸಂಚಿಗಾರಿಕೆ ಅಂತ ಕರೀತಾರೆ. ಸಂಚಿಗಾರಿಕೆ 50,000 ರೂಪಾಯಿ ಕೊಟ್ಟು. ಯಾರ ಎಮ್ಮೆ ವ್ಯಾಪಾರ ಯಾಕದು? ಯಾಕಂದ್ರೆ ಬ್ರಿಟಿಷರ ಮೇಲೆ ನಂಬಿಕೆ ಇಲ್ಲ ಅವನಿಗೆ. ಏನ್ ನಂಬಿಕೆ ಇಲ್ಲ ಅಂತಂದ್ರೆ ನನ್ನ ಅಧಿಕಾರಕ್ಕೆ ತರಬೇಕಾದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿ ಸಂಚಿಗಾರ ಕೊಟ್ಟ. ಇಸಾರ ಕೊಟ್ಟ 50,000 ರೂಪಾಯಿ. ಇಸಾರ ಕೊಟ್ಟು ಅಧಿಕಾರಕ್ಕೆ ಬರ್ಬೇಕಂತ ಹೇಳಿ ಮಾಡಿದ. ಅವಾಗ ಬ್ರಿಟಿಷರು ಏನ್ ಮಾಡಿಬಿಟ್ರು ಅಂತಂದ್ರೆ, ಬ್ರಿಟಿಷರು ಈ ನಾನಾ ಫಡ್ನವೀಸನ ಮೇಲೆ ದಾಳಿ ಮಾಡಿಬಿಟ್ರು. ಬಾಂಬೆ ಸರ್ಕಾರ ನಾನಾ ಫಡ್ನವೀಸನ ಮೇಲೆ, ನೋಡಿ ಇದು ಬಹಳ ಇಂಪಾರ್ಟೆಂಟ್. ಯಾವ ವರ್ಷ ಅಂದ್ರ 1775. ಇದೆಲ್ಲ ಕರಾರಾಗಿದ್ದು ಯಾವ ಒಪ್ಪಂದ ಅಂದ್ರೆ ಸೂರತ್ ಒಪ್ಪಂದ ಅಂತ ಕರಿತೀವಿ. ಸೂರತ್ ಒಪ್ಪಂದ. ರಘೋಬ ಮುಂಬೈ ಸರ್ಕಾರದೊಂದಿಗೆ ಮಾಡಿಕೊಂಡ ಒಪ್ಪಂದ ಯಾವ್ದಂದ್ರೆ ಸೂರತ್ ಒಪ್ಪಂದ. ಸೂರತ್ ಒಪ್ಪಂದದ ಪ್ರಕಾರ ಸಾಲ್ಸೇಟ್ ಮತ್ತು ಬೆಸ್ಸಿನ್ ಪ್ರದೇಶಗಳನ್ನು ಕೊಡಕ್ ಮುಂದಾಗ್ತಾನೆ. ಸೆಕ್ಯೂರಿಟಿಗಾಗಿ 2,500 ಜನ ಸೈನಿಕರು ಇವರಿಗೆ ಬೆಂಬಲವಾಗಿ ನಿಂತರು. ಅದಕ್ಕೆ ಪ್ರತಿಯಾಗಿ 1,50,000 ರೂಪಾಯಿ ಅಮೌಂಟ್ ಕೊಡಕ್ ಮುಂದಾಗ್ತಾನೆ. ಸೂರತ್ತಲ್ಲಿ ಒಪ್ಪಂದ ಆಗ್ತವೆ. ಆ ಸೂರತ್ ಒಪ್ಪಂದದ ಪ್ರಕಾರ ಅವ್ರು ಏನ್ ಮಾಡಿಬಿಟ್ರು ಅಂದ್ರೆ ದಾಳಿ ಮಾಡಿಬಿಟ್ರು, ಯುದ್ಧ ಮಾಡಿಬಿಟ್ರು. ಯಾರ ಮೇಲೆ ಯುದ್ಧ ಮಾಡಿದಾರೆ ಅಂತಂದ್ರೆ ನಾನಾ ಫಡ್ನವೀಸನ ಮೇಲೆ ಯುದ್ಧ ಮಾಡ್ತಾರೆ. ಆ ಯುದ್ಧದ ಹೆಸರೇನಂದ್ರೆ ಅರಸ ಕದನ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ಆಗಿದೆ ನೋಡಿ. ಯಾವ ಕದನ ಅಂದ್ರೆ ಅರಸ್ ಕದನ ಅಂತ ಕರಿತೀವಿ. 1776 ಮಾಡಿದಂತ ಕದನದ ಹೆಸರೇನಂದ್ರೆ ಅರಸ್ ಕದನ. 1776 ಅರಸ್ ಕದನದಲ್ಲಿ ನಾನಾ ಫಡ್ನವೀಸನಿಗೆ ಭಯಂಕರ ಏಟು ಬೀಳುತ್ತೆ. ಸೋತ್ ಬಿಟ್ಟ ನಾನಾ ಫಡ್ನವೀಸ್ ಸೋತು ಎಲ್ಲಿಗೆ ಪತ್ರ ಬರದ ಅಂದ್ರ ಕಲ್ಕತ್ತಾ ಸರ್ಕಾರ ಪತ್ರ ಬರೀತಾನೆ. ಏನ್ ಪತ್ರ ಬರೀತಾನಂದ್ರೆ, ಓ ನನ್ನ ಪ್ರೀತಿಯ ಕಲ್ಕತ್ತಾ ಸರ್ಕಾರವೇ, ನಾನೇನಂತ ತಪ್ಪು ಮಾಡಿದ್ದೆ, ನನ್ ಮೇಲೆ ಯಾಕೆ ದಾಳಿ ಮಾಡಿದ್ರಿ ನೀವು, ನಾ ಏನ್ ಅನ್ಯಾಯ ಮಾಡಿದ್ದೆ ನಿಮಗೆ, ಏನಂತ ತಪ್ಪು ಮಾಡಿದ್ದೆ ಅನ್ಯಾಯ ಮಾಡಿದ್ದೆ ಅಂದ. ಕಲ್ಕತ್ತಾ ಸರ್ಕಾರ ಅಂತದ, ನಾವೆಲ್ಲ ದಾಳಿ ಮಾಡಿ ಹೋಮಾಡ ನಿನ್ ಮೇಲೆ ಅನ್ನ, ನಾವೆಲ್ಲ ದಾಳಿ ಮಾಡಿ ಸುಮ್ಸುನೆ ಅಂದ್ರೆ ಎಲ್ಲ ಗತಿಯಲ್ಲಿ. ಓ ನನ್ನ ಪ್ರೀತಿಯ ಕಲ್ಕತ್ತಾ ಸರ್ಕಾರವೇ, ನೀವೊಮ್ಮೆ ನಮ್ಮ ಮೇಲೆ ಕರುಣೆ ಇಲ್ಲವೇ, ನೀವೊಮ್ಮೆ ಕಣ್ಣು ತೆರೆದು ನೋಡು, ನಮ್ಮ ಮೇಲೆ ನಿನ್ನ ಬಾಂಬೆ ಸರ್ಕಾರ ದಾಳಿ ಮಾಡಿದೆ ಅಂತ. ಅವಾಗ ಕಲ್ಕತ್ತಾ ಸರ್ಕಾರದ ವಾರ್ ನೆಸ್ಟಿಂಗ್ ಬಾಂಬೆ ಸರ್ಕಾರಕ್ಕೆ ಹೋಗ್ಲತ್ತಾನ. ನಿಮ್ಗೆ ಹುಚ್ಚುಗಟ್ಟಿ ಬಂಗಾರದಂತ ಮನುಷ್ಯ ಅವ ನಾನಾ ಫಡ್ನವೀಸ, ಅವ್ರ ಮೇಲೆ ಯಾಕೆ ದಾಳಿ ಮಾಡಕ್ ಹೋಗಿರಿ? ಇಲ್ರಿ ಅಣ್ಣ ಸಾರಿ, ಸಾರಿ ಇಲ್ಲ ನೀವು ಯಾಕೆ ದಾಳಿ ಮಾಡಿದ್ರಿ ಹೇಳ. ಇಲ್ರಿ ನಾವು ಯಾರಾನು ರಘೋಬ ಅಂತ ಹೇಳಿ 1-2 ಪ್ಲೇಸ್ ಕೊಡ್ತೀನಿ ಅಂತ ಹೇಳಿ ಖರ್ಚಿಗೆ 1,50,000 ರೂಪಾಯಿ ಇಸಾರ ಕೊಟ್ಟಾನ್ರಿ ಅಂತ. ನಿಮ್ಮ ಕೊಡಿ, ಹಂಗೇನು ದಾಳಿ ಮಾಡಕ್ ಹೋಗ್ಬೇಡ್ರ ಅಂತ ಹೇಳಿ ಬಂದ ನಾನಾ ಫಡ್ನವೀಸನಿಗೆ ಈ ಕಲ್ಕತ್ತಾದ ಗವರ್ನರ್ ಆಗಿರುವಂತ ವಾರ್ ನೆಸ್ಟಿಂಗ್ ಏನ್ ಮಾಡ್ತಾನಂದ್ರ 1776 ಒಂದು ಒಪ್ಪಂದ ಮಾಡ್ಕೊತಾನ. ಯಾವ ಒಪ್ಪಂದ? ಎಸ್, ಪುರಂದರ ಒಪ್ಪಂದ ಅಂತ ಕರೀತಾರೆ.
ಯಾವ ಒಪ್ಪಂದ ಅಂದ್ರ ಪುರಂದರ ಒಪ್ಪಂದ. ಇದು ಕ್ವಶನ್ ಆಗಿದೆ ನೋಡಿ. ಯಾವ ಒಪ್ಪಂದ ಅಂದ್ರೆ ಪುರಂದರ ಒಪ್ಪಂದ. ಆ ಪುರಂದರ ಒಪ್ಪಂದದ ಪ್ರಕಾರ ಕಲ್ಕತ್ತಾ ಸರ್ಕಾರ ನಾನಾ ಫಡ್ನವೀಸ್ ಹೇಳ್ತು. ಏನ್ ಹೇಳ್ತು ಅಂದ್ರ, ಇನ್ನು ಮುಂದೆ ನಾವು ಯಾವುದೇ ಯುದ್ಧ ಮಾಡಂಗಿಲ್ಲ, ನಾವು ಇನ್ನು ಮುಂದೆ ಯಾವುದೇ ಒಂದು ರಘೋಬನಿಗೆ ಬೆಂಬಲ ಕೊಡಂಗಿಲ್ಲ. ನಾನು ಬಾಂಬೆ ಸರ್ಕಾರಕ್ಕೆ ಹೇಳ್ತೇನೆ, ಬಾಂಬೆ ಸರ್ಕಾರ ಇನ್ನು ಮುಂದೆ ನೀನು ಯಾರ ಮೇಲೆ ದಾಳಿ ಮಾಡಬಾರದಂದ್ರ ನಾನಾ ಫಡ್ನವೀಸನ ಮೇಲೆ ದಾಳಿ ಮಾಡಬಾರದು ಆಯ್ತು ಅಂತ ಒಪ್ಕೊಂಡ್ ಬಾಂಬೆ ಸರ್ಕಾರ. ನೋಡಿ, ಫಸ್ಟ್ನೇದು ಸೂರತ್ ಒಪ್ಪಂದ ಬಾಂಬೆ ಸರ್ಕಾರ ಮತ್ತು ರಘೋಬನ ಮಧ್ಯೆ ಆಗ್ತದ. ಬಾಂಬೆ ಸರ್ಕಾರ ನಾನಾ ಫಡ್ನವೀಸನ ಮೇಲೆ ದಾಳಿ ಮಾಡಿತ್ತು, ಅಥವಾ ಎರಡನೇ ಮಾಧವರಾವನ ಮೇಲೆ ದಾಳಿ ಮಾಡಿತ್ತು. ನಾನಾ ಫಡ್ನವೀಸ ಕಲ್ಕತ್ತಾ ಸರ್ಕಾರಕ್ಕೆ ಹೇಳ್ತಾನೆ, ನಿಮ್ಮ ಸೈನ್ಯ ನಮ್ಮ ಮೇಲೆ ದಂಡೆತ್ತಿ ಬಂದಿದೆ, ದಯವಿಟ್ಟು ನಾವೇನಂತ ತಪ್ಪು ಮಾಡಿವಿ, ದಯವಿಟ್ಟು ನಿಮ್ಮ ಸೈನ್ಯ ವಾಪಸ್ ಕರ್ಕೊಂಡಾಗ ಆ ವಾರ್ನ್ ಹೇಸ್ಟಿಂಗ್ ಬಂದು ಈ ಒಂದು ಯಾರು ನಾನಾ ಫಡ್ನವೀಸನೊಂದಿಗೆ ಪುರಂದರ ಒಪ್ಪಂದ ಮಾಡ್ಕೋತಾರೆ. ಪುರಂದರ ಒಪ್ಪಂದದ ಮೂಲಕ ಇನ್ನು ಮುಂದೆ ನಾವು ಯಾವುದೇ ಬೆಂಬಲವನ್ನು ರಘೋಬನಿಗೆ ಕೊಡಂಗಿಲ್ಲ, ರಘೋಬನಿಗೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ನಾವು ವಾಪಸ್ ಪಡ್ಕೋತೀವಿ ಅಂತೇಳಿ ನಾನಾ ಫಡ್ನವೀಸ ಮತ್ತು ವಾರ್ನ್ ಹೇಸ್ಟಿಂಗ್ ಆಗ್ತದೆ. ಮತ್ತೆ ಬಾಂಬೆ ಸರ್ಕಾರಕ್ಕೆ ಹೋಗಿ ರಘೋಬ ಹೇಳ್ತಾನೆ, ರಘೋಬಂತಾನ, ನಿಮ್ 1,50,000 ರೂಪಾಯಿ ಬೇಕಾ ಬೇಡ, ನಿಮ್ ಬೆಸಿನ ಸಾಲಸೆಟ್ ಪ್ರದೇಶ ಬೇಕಾ ಬೇಡ, ಮೊದಲು ಈ ಸಾರ ಕೊಟ್ಟಿದ್ ಏನಾಯ್ತು, ನೀವು ಕೊಟ್ಟ ಮಾತನ್ನು ತಪ್ತಾ ಇದ್ದೀರಿ ಅಂದಾಗ ಮತ್ತೆ ಬಾಂಬೆ ಸರ್ಕಾರ ಈ ಪುರಂದರ ಒಪ್ಪಂದ ಧಿಕ್ಕರಿಸಿ ಮತ್ತೆ ತೆಲಗಾಂವ್ ಕದನ ಮಾಡ್ತು. ತೆಲಗಾಂವ್ ಕದನ, ಈ ತೆಲಗಾಂವ್ ಕದನದಲ್ಲಿ ನಾನಾ ಫಡ್ನವೀಸ್ ಅಂದ ಮತ್ತೆ ಯಾಕೆ ಬಂದಿರಲಿಲ್ಲ ಅಂತ. ನಾವು ರಘೋಬ ಬಾಳ ಕಿರಿಕಿರಿ ಮಾಡಕತ್ತಾನ, ಒಂದ್ ಕಡೆ ರೊಕ್ಕ ಇಸ್ಕೊಂಡಿವಿ, ರೊಕ್ಕ ತಗೊಂಡು ಎಲ್ಲ ತಿಂದ್ಬಿಟ್ಟಿವಿ, ಈಗ ನಾವು ಮತ್ತೆ ದಾಳಿ ಮಾಡ್ಲೇಬೇಕಲ್ಲ. ಮತ್ತೆ ಮನೆ ಪುರಂದರ ಒಪ್ಪಂದ ಏನಾಗಿದೆ ಗೊತ್ತಿಲ್ಲ, ನಾವು ದಾಳಿ ಮಾಡ್ತೀವಿ ಅಂತ ಪುರಂದರ ಒಪ್ಪಂದವನ್ನು ಧಿಕ್ಕರಿಸಿ ಮತ್ತೆ ಬಾಂಬೆ ಸರ್ಕಾರ ದಾಳಿ ಮಾಡಿ ಸಲುವಾಗಿ ನಾನಾ ಫಡ್ನವೀಸ್ ಕಲ್ಕತ್ತಾ ಸರ್ಕಾರಕ್ಕೆ ಪತ್ರ ಬರೀತಾನೆ, ನನ್ನ ಪ್ರೀತಿಯ ವಾರ್ನ್ ಹೇಸ್ಟಿಂಗ್ ಅನ್ನ ಮತ್ತೆ ದಾಳಿ ಮಾಡ್ಯಾರ ನೋಡ್ರಿ ಅಂತ. ಅವಾಗ ವಾರ್ನ್ ಹೇಸ್ಟಿಂಗ್ ಸಿಟ್ಟು ಬಂತು. ವಾರ್ನ್ ಹೇಸ್ಟಿಂಗ್ ಏನ್ ಮಾಡಿದ ಅಂತಂದ್ರೆ, ಬಾಂಬೆ ಸರ್ಕಾರದಲ್ಲಿರುವಂತ 75% ಸೈನ್ಯ ಕರ್ಕೊಂಡ್ಬಿಟ್ಟು ವಾಪಸ್. ಯಾವಾಗ ಸೈನ್ಯ ಕರ್ಕೊಂಡಲ್ಲ, ಬರೀ 25% ಸೈನ್ಯ ಮಾತ್ರ ಉಳಿತು. ಅವಾಗ ನಾನಾ ಫಡ್ನವೀಸ್ 25 ಸೈನ್ಯಕ್ಕೆ ಮೇಲೆ ದಾಳಿ ಮಾಡಿ ಮನುಷ್ಯಗೆ ಬಂದಂಗೆ ಜಜ್ಜಲಾಗಿತ್ತು. ಮನುಷ್ಯಗೆ ಬಂದಂಗ ಅವ್ರಿಗೆ ಜಡ್ಜ್ ಬಿಡ್ತಾನೆ. ಹೊಡೆದ್ರ ಕಂಟೆಗೆ ಹಾಕಿ, ಗಿಡದ ಮ್ಯಾಗ ಹಾಕಿ, ಹಳ್ಳಾಗ ಹಾಕಿ ಉಳ್ಳಾಡ್ಸಿ ಹೊಡಿತಾನ ಅವ್ರು. ಬಾಂಬೆ ಸರ್ಕಾರ ಹೊಡಿಬಾರೋಣ ಅಂತ ಮತ್ತೆ ಇನ್ನೇ ಬರ್ತೇನೆ ದಾಳಿ ಮಾಡಕ್, ಸ್ವಾರಿ ಪುರಂದರ ಒಪ್ಪಂದ ಇಕ್ಕರಿಸ್ತೇನೆ, ಸ್ವಾರಿ ಅಣ್ಣ, ಆ ರಘುಬನ ಮಾತು ಕೇಳ್ತೇನೆ, ಈ ಸ್ವಾರಿ ಅಣ್ಣ. ಪೂರ್ತಿ ಸೋತ ಶರಣಾಗತಿಯಾಗಿರುವಂತ ಮುಂಬೈ ಸರ್ಕಾರ ಬಂದು ನಾನಾ ಫಡ್ನವೀಸನೊಂದಿಗೆ ಯಾವ ಒಪ್ಪಂದ ಮಾಡ್ಕೊತಂದ್ರ ವಡಗಾಂವ್ ಒಪ್ಪಂದ ಮಾಡ್ಕೊತ. ವಡಗಾಂವ್ ಒಪ್ಪಂದ ಮಾಡ್ಕೊಂಡು, ಅಣ್ಣ ಇನ್ನೇನೆಂದೂ ದಾಳಿ ಮಾಡಂಗಿಲ್ರಿ. ಇದು ನೋಡಿ ರಘೋಬ ಯುದ್ಧ ಭೂಮಿಯಿಂದ ಕಿತ್ತು ಜಿಗಿದು ಹೋಗ್ಬಿಟ್ಟ. ಕಡೆ ಯುದ್ಧ ಭೂಮಿಯಿಂದ ಬಿಟ್ಟು ರಘೋಬ ಓಡವನೆ. ಬಾಂಬೆ ಸರ್ಕಾರ ಬಂದು ಯಾವ ವರ್ಷ ಅಂದ್ರೆ 1779. ಇಂಥದ್ದು ಬರ್ಕೋರಿ, ಯಾವ ವರ್ಷ ನಡೀತು, ಏನ್ ನಡೀತು ಒಟ್ಟು ಕಲಿಬೇಕು ಅನ್ನೋರು ಇಲ್ಲಿ. 1779ರಲ್ಲಿ ವಡಗಾಂವ್ ಒಪ್ಪಂದ ಆಗ್ತದೆ. ಆ ವಡಗಾಂವ್ ಒಪ್ಪಂದದ ಮೂಲಕ 1779ರಲ್ಲಿ ಬಂದು ಈ ಬಾಂಬೆ ಸರ್ಕಾರ ಶರಣಾಗತಿಯಾಗಿ, ಅಣ್ಣ ಇನ್ನೇನು ನಾವು ದಾಳಿ ಮಾಡಂಗಿಲ್ರಿ, ದಯವಿಟ್ಟು ಸ್ವಾರಿ ತಪ್ಪಾಗ್ಯದ, ಕ್ಷಮೆ ಇರಲಿ ಅಂತ ವಡಗಾಂವ್ ಒಪ್ಪಂದದ ಮೂಲಕ ಅವಾಗ ಮುಂದೆ 1782ರಲ್ಲಿ ಬಾಂಬೆ ಸರ್ಕಾರ ಮತ್ತು ಕಲ್ಕತ್ತಾ ಸರ್ಕಾರ ಎರಡೂ ಒಂದಾಗಿ ಬಂದು ಈ ರಘೋಬನಿಗೆ ಏನ್ ಮಾಡ್ತಾರಂದ್ರೆ, ನಾನಾ ಫಡ್ನವೀಸನಿಗೆ ಏನ್ ಮಾಡ್ತಾರಂದ್ರ ಸಾಲ್ಬಾಯಿ ಒಪ್ಪಂದ ಮಾಡ್ಕೊತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಒಪ್ಪಂದ ಅಂದ್ರ ಸಾಲ್ಬಾಯಿ ಒಪ್ಪಂದ. ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಇನ್ನು ಮುಂದೆ ಯಾವತ್ತೂ ನಿಮ್ಮ ಮೇಲೆ ದಾಳಿ ಮಾಡಂಗಿಲ್ಲ ಅಂತೇಳಿ ಪ್ರಥಮ ಆಂಗ್ಲೋ ಮರಾಠ ಯುದ್ಧವನ್ನ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ಟೋಟಲ್ 4 ಒಪ್ಪಂದಗಳನ್ನು ನೋಡಿದವು. ಒಂದು ಸೂರತ್ ಒಪ್ಪಂದ, 2 ಪುರಂದರ ಒಪ್ಪಂದ, ವಡಗಾಂವ್ ಒಪ್ಪಂದ, ಲಾಸ್ಟ್ನೇದ್ದು ಸಲ್ಬಾಯಿ ಒಪ್ಪಂದ. ಹಾಗಾದ್ರೆ ನೆನಪಿಡಬೇಕಾಗಿರುವಂತ ಒಪ್ಪಂದ ಅಂದ್ರೆ ಸಲ್ಬಾಯಿ ಒಪ್ಪಂದ. ನಾಳೆ ಕ್ವಶನ್ ಕೇಳ್ತಾನೆ, ಸಲ್ಬಾಯಿ ಒಪ್ಪಂದೊಂದಿಗೆ ಯಾವ ಕದನ ಮುಕ್ತಾಯವಾಯ್ತಂದ್ರೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯ್ತಂದ್ರ ಸಲ್ಬಾಯಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಸಲ್ಬಾಯಿ ಒಪ್ಪಂದದ ಪ್ರಕಾರ ಮರಾಠರು ಏನ್ ಮಾಡಿದ್ರಂದ್ರ 1782ರ ಸಲ್ಬಾಯಿ ಒಪ್ಪಂದದ ಪ್ರಕಾರ ಇನ್ನು ಮುಂದೆ ಯಾವತ್ತೂ ನಾವ್ ಏನ್ ಮಾಡಂಗಿಲ್ಲ ಅಂತಂದ್ರೆ
ನಿಮ್ಮ ಮೇಲೆ ಯುದ್ಧ ಸಾರಂಗಿಲ್ಲ. ಎರಡನೇ ಮಾಧವರಾವನನ್ನ ಅಧಿಕೃತ ರಾಜನೆಂದು ಒಪ್ಪಿಕೊಂಡರು ಒಂದು. ಎರಡನೇದ್ದು ರಘೋಬನನ್ನ ಸಂಪೂರ್ಣವಾಗಿ ಸಾಮ್ರಾಜ್ಯದಿಂದ ಗಡಿಪಾರು ಮಾಡಿದ್ರು. ಎರಡನೇ ಮಾಧವರಾವನನ್ನ ಅಧಿಕೃತ ರಾಜನೆಂದು ಒಪ್ಪಿಕೊಂಡ್ರು. ಆಮೇಲೆ ಇನ್ನು ಮುಂದೆ ನೀವು ನಮ್ಮ ಮೇಲೆ ದಾಳಿ ಮಾಡಬೇಡ್ರಿ, ನಮ್ಮ ಮ್ಯಾಗ ನೀವು ದಾಳಿ ಮಾಡಂಗಿಲ್ಲ ಅಂತ ಹೇಳಿ ಒಪ್ಪಂದ ಮಾಡಿಕೊಂಡು ಯುದ್ಧವನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿದ್ರು. ಇದನ್ನೇ ನಾವು ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಹೆಂಗಾಯ್ತು ಅಂತ. ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಶ್ರೀರಂಗಪಟ್ಟಣ, ಮುರಿದಾಬಾದ್, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪುಲಿ ತಿವಾರಿ ಮತ್ತು ಕಟ್ಟ ಬ್ರಾಹ್ಮಣ ಈ ಕೆಳಗಿನ ಯಾವುದರ ನಾಯಕತ್ವ ವಹಿಸಿಕೊಂಡಿದ್ದರು? ಪುಲಿ ತಿವಾರಿ ಮತ್ತು ಕಟ್ಟ ಬ್ರಾಹ್ಮಣ ಯಾವುದರ ನಾಯಕತ್ವವನ್ನು ವಹಿಸಿಕೊಂಡಿದ್ದರು? ಸರಿಯಾದಂತ ಉತ್ತರ ತಮಿಳುನಾಡಿನ ಮದ್ರಾಸ್. ನೋಡಿ, ತಮಿಳುನಾಡಿನ ಮದ್ರಾಸದ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ರು ಅಂದ್ರ ಪುಲಿ ತಿವಾರಿ ಮತ್ತು ಕಟ್ಟ ಬ್ರಾಹ್ಮಣ ಅನ್ನುವಂತ ವ್ಯಕ್ತಿಗಳು. ಇವರು ಏನ್ ಮಾಡಿದ್ರು ಅಂದ್ರ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ದಂಗೆ ನಡೀತದೆ. ಉದಾಹರಣೆ, ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಮಂಗಳ ಪಾಂಡ್ಯ, ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಾನಾ ಸಾಹೇಬ್, ಉತ್ತರ ಪ್ರದೇಶದ ಮೀರತ್ದಲ್ಲಿ, ಧ್ವನಿ ಕೇಳಿಸ್ತಾ ಇದೆಯಾ? ಉತ್ತರ ಪ್ರದೇಶದ ಮೀರತ್ದಲ್ಲಿ ಕದಮ್ ಸಿಂಗ್, ದೆಹಲಿಯಲ್ಲಿ ಬಕ್ತಾ ಖಾನ್ ಮತ್ತು ಎರಡನೇ ಬಹದ್ದೂರ್ ಶಾ, ಔಧದ ಮತ್ತು ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಮತ್ತು ಬ್ರಿಜೇಶ್ ಖಾದರ್, ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ, ರಾಜಸ್ಥಾನದ ಮಂಡಸರದಲ್ಲಿ ಫಿರೋಜ್ ಶಾ, ರಾಜಸ್ಥಾನದ ಬಿಕನೇರಿಯಲ್ಲಿ ಜೈ ದಯಾಲ್ ಸಿಂಗ್, ಅಸ್ಸಾಂ ರಾಜ್ಯದಲ್ಲಿ ಮಣಿರಾಮ ದತ್ತ, ಒಡಿಸ್ಸಾದಲ್ಲಿ ಸುರೇಂದ್ರ ಸಾಯಿ ಅಲ್ಲ, ರೋಹಿಲ್ಲ ಖಂಡದಲ್ಲಿ ಖಾನ್ ಲಿಯಾಕತ್ ಅಲಿ ಖಾನ್, ಫೈಜಾಬಾದದಲ್ಲಿ ಮೊಹಮ್ಮದುಲ್ಲಾ, ಮಥುರಾದಲ್ಲಿ ದೇವಿ ಸಿಂಗ್, ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ, ಮುಂಡರಗಿಯಲ್ಲಿ ಭೀಮರಾವ್, ನರಗುಂದದ ಬಾವೆ ಭಾಸ್ಕರ್ ರಾವ್, ಹಲಗಲಿಯ ಜಡಗ ಮತ್ತು ಬಾಳ, ಉತ್ತರ ಕನ್ನಡ ಜಿಲ್ಲೆಯ ಸೂಪಾದಲ್ಲಿ ಹನುಮಪ್ಪ ನಾಯಕ. ಅಂದ್ರೆ 1857 ದಂಗೆಯ ಮೇಲೆ ಕ್ವಶನ್ ಏನ್ ಕೇಳ್ತಾನಂದ್ರೆ ಯಾವ ಪ್ಲೇಸದಲ್ಲಿ ಯಾರು ನಾಯಕತ್ವವನ್ನು ವಹಿಸಿಕೊಂಡ್ರು ಅಂತ ಕ್ವಶನ್ ಕೇಳ್ತಾನೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾರ್ಯಾರು ನಾಯಕತ್ವವನ್ನು ವಹಿಸಿಕೊಂಡ್ರು ಅನ್ನುವಂಥದ್ದು ಇಲ್ಲಿಯವರೆಗೆ ಕೇಳಿದಂತ ಅತಿ ಹೆಚ್ಚು ಪ್ರಶ್ನೆ ಇದನ್ನೇ ಕೇಳ. ಅಲ್ಲ, ಲಾರ್ಡ್ ಡಫರಿನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ವಾರನ್ ಹೆಸ್ಟಿಂಗ್. ಭಾರತ ದೇಶದಲ್ಲಿ ಫಸ್ಟ್ ಫ್ಯಾಕ್ಟರಿ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು? ಭಾರತ ದೇಶದಲ್ಲಿ ಫಸ್ಟ್ ಫ್ಯಾಕ್ಟರಿ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು? ಭಾರತ ದೇಶದಲ್ಲಿ ಫಸ್ಟ್ ಫ್ಯಾಕ್ಟರಿ ಆಕ್ಟ್ ಅನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ರಿಪ್ಪನ್. ನೋಡಿ, ಲಾರ್ಡ್ ರಿಪ್ಪನ್ ಏನ್ ಮಾಡಿದಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಫ್ಯಾಕ್ಟರಿ ಆಕ್ಟ್ ಅನ್ನ ಜಾರಿಗೆ ತಂದಂತ ವ್ಯಕ್ತಿ ಯಾರಂದ್ರೆ ಲಾರ್ಡ್ ರಿಪ್ಪನ್.
ಯಾರನ್ನ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನ ಭಾರತ ದೇಶದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನು ಭಾರತ ದೇಶದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಲಾರ್ಡ್ ರಿಪ್ಪನ್ ಅನ್ನ ಭಾರತ ದೇಶದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಲಾರ್ಡ್ ರಿಪ್ಪನ್. ರಕ್ಷಾ ಕವಟ ಸಿದ್ಧಾಂತವನ್ನ ಬೆಂಬಲಿಸಿದಂತ ವ್ಯಕ್ತಿ ಯಾರು? ರಕ್ಷಾ ಕವಟ ಸಿದ್ಧಾಂತವನ್ನ ಬೆಂಬಲಿಸಿದಂತ ವ್ಯಕ್ತಿ ಯಾರು? ಯಾರಿದರಲ್ಲಿ ರಕ್ಷಾ ಕವಟ ಸಿದ್ಧಾಂತವನ್ನು ಬೆಂಬಲಿಸಿದರು? ಸರಿಯಾದಂತ ಉತ್ತರ ಲಾರ್ಡ್ ಡಫ್ರಿನ್. ನೋಡಿ, ಲಾರ್ಡ್ ಡಫ್ರಿನ್ ಕಾಲದಲ್ಲಿ ರಕ್ಷಾ ಕವಟ ಸಿದ್ಧಾಂತ ಜಾರಿಗೆ ಬಂತು. ರಕ್ಷಾ ಕವಟ ಸಿದ್ಧಾಂತವನ್ನು ಜಾರಿಗೆ ತಂದವರು ಯಾರಂದ್ರ ಲಾರ್ಡ್ ಡಫ್ರಿನ್ ಅನ್ನುವಂತ ವ್ಯಕ್ತಿ ಭಾರತ ದೇಶದಲ್ಲಿ ಈ ರಕ್ಷಾ ಕವಟ ಸಿದ್ಧಾಂತವನ್ನ ಜಾರಿಗೆ ತಂದ ಅಂತ. ಓಕೆ, ಆಂಗ್ಲೋ ಮರಾಠ ಯುದ್ಧ, ಪ್ರಥಮ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಸಿಖ್ ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಒಂದನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಸಿಖ್ ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಲಾರ್ಡ್ ಡಾಲ್ಹೌಸಿ ಈ ಕೆಳಗಿನ ಯಾವ ಯುದ್ಧದಲ್ಲಿ ಪಾಲ್ಗೊಂಡಿದ್ದ? ಲಾರ್ಡ್ ಡಾಲ್ಹೌಸಿ ಈ ಕೆಳಗಿನ ಯಾವ ಯುದ್ಧದಲ್ಲಿ ಪಾಲ್ಗೊಂಡಿದ್ದ? ಇದು ಎಕ್ಸಾಮ್ ಬಹಳ ಸಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಲಾರ್ಡ್ ಡಾಲ್ಹೌಸಿಯ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ನಡೆದಂತ ಒಂದು ಕದನ ಯಾವುದಂತ ಕ್ವಶನ್ ಕೇಳಿದ್ದಾನೆ. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಯಾವ್ದಂದ್ರೆ ಎರಡನೇ ಆಂಗ್ಲೋ ಸಿಖ್ ಯುದ್ಧ. ನೋಡಿ, ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಸಮಯದಲ್ಲಿ ಭಾರತ ದೇಶದಲ್ಲಿ ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಸಮಯದಲ್ಲಿ ಯಾರಿದ್ರು ಭಾರತ ದೇಶದಲ್ಲಿ ಅಂದ್ರೆ ಲಾರ್ಡ್ ಡಾಲ್ಹೌಸಿ ಭಾರತ ದೇಶದಲ್ಲಿ ಇದ್ದ ಅಂತ. ಓಕೆ, ಯಾಕಂದ್ರೆ ಎರಡನೇ ಆಂಗ್ಲೋ ಈ ಸಿಖ್ ಯುದ್ಧದ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1848ರಿಂದ 1849ರವರೆಗೆ. 1848ರಿಂದ 1849ರವರೆಗೆ ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಕಾಲಾವಧಿ. ಓಕೆ, ಹಾಗಾದ್ರೆ ನಾವು ಈಗಾಗಲೇ ಭಾರತ ದೇಶದಲ್ಲಿ ಆಂಗ್ಲೋ ಮರಾಠ ಯುದ್ಧಗಳನ್ನ ಅಧ್ಯಯನ ಮಾಡಿವಿ. ಆಂಗ್ಲೋ ಮರಾಠ ಯುದ್ಧಗಳನ್ನ ಅಧ್ಯಯನ ಮಾಡಿ ಈಗ ನೇರವಾಗಿ ಆಂಗ್ಲೋ ಸಿಖ್ ಯುದ್ಧಗಳನ್ನ ಅಧ್ಯಯನ ಮಾಡೋಣ. ಏನ್ ವಿಶೇಷ ಆಂಗ್ಲೋ ಸಿಖ್ ಯುದ್ಧದ ವಿಶೇಷ ಏನು ಅಂತಂದ್ರೆ ನಿಮ್ಗೆಲ್ಲ ಗೊತ್ತದೆ, ಭಾರತ ದೇಶದಲ್ಲಿ ಭಕ್ತಿ ಪಂಥ ಚಳುವಳಿ ಅಂತೇಳಿ ಆರಂಭಗೊಂಡು. ಭಕ್ತಿ ಪಂಥ ಚಳುವಳಿಗಳು ಅಂತ. ಭಕ್ತಿ ಪಂಥ ಚಳುವಳಿಗಳ ವಿಶೇಷ ಏನು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಸರಿಸುಮಾರು 4 ಮಹಾನ್ ಮಾನವತಾವಾದಿಗಳು ಧರ್ಮ ಸುಧಾರಣೆಗಾಗಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣನವರು, ಅನೇಕ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಇವರೆಲ್ಲ ಧರ್ಮವನ್ನ ಬದಲಾವಣೆಯನ್ನ ಮಾಡುವಂತ ಉದ್ದೇಶ, ಧರ್ಮದಲ್ಲಿರುವಂತ ಅನಿಷ್ಟ ಪದ್ಧತಿಗಳಲ್ಲಿ ಹೋಗಲಾಡಿಸುವಂತ ಉದ್ದೇಶವನ್ನ ಅವರು ಪ್ರಯತ್ನ ಪಟ್ಟರು. ಆದ್ರೆ ಉತ್ತರ ಭಾರತದಲ್ಲಿ ಈ ಭಕ್ತಿ ಪಂಥ ಚಳವಳಿಯನ್ನ ಆರಂಭ ಮಾಡಿದಂತ ವ್ಯಕ್ತಿ ಯಾರಂತೇಳಿ ಬಹಳ ಸಾರಿ ಕ್ವಶನ್ ಕೇಳ್ಯಾರ. ರಮಾನಂದರು, ಕಬೀರದಾಸರು, ಗುರು ಚೈತನ್ಯ ಮಹಾಪ್ರಭು, ಮೀರಾಬಾಯಿ. ಯಾರು ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದರು? ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯನ್ನ ಪರಿಚಯಿಸಿದವರು ಯಾರು? %50 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಎಕ್ಸಲೆಂಟ್. ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯ ಮಾಡಿದವರು ಯಾರಂದ್ರ ರಮಾನಂದರು. ನೋಡಿ, ರಮಾನಂದರು ಏನ್ ಮಾಡಿದ್ರು ಅಂದ್ರೆ ಉತ್ತರ ಭಾರತದಲ್ಲಿ ಮೊದಲು ಬಾರಿಗೆ ಭಕ್ತಿ ಪಂಥ ಚಳವಳಿಯನ್ನ ಪರಿಚಯ ಮಾಡ್ತಾರೆ. ರಮಾನಂದರ ನಂತರ ಕಬೀರದಾಸರು ದೋಹಾ ಪದ್ಯಗಳ ಮೂಲಕ
ನಾನು ರಾಮ ಮತ್ತು ರಹಿಮನ ಮಗ ಅನ್ನುವಂತ ಮಾತುಗಳನ್ನು ಹೇಳುವುದರ ಮೂಲಕ ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳಲ್ಲಿರುವಂತ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸುವ ಪ್ರಯತ್ನವನ್ನು ಪಟ್ಟಂತ ಮಹಾನ್ ವ್ಯಕ್ತಿ ಕಬೀರದಾಸ. ನೀವು ಕಲ್ಲು ದೇವರನ್ನು ಪೂಜೆ ಮಾಡುವುದಾದರೆ ನಾನು ಪರ್ವತವನ್ನೇ ಪೂಜೆ ಮಾಡುತ್ತೇನೆ, ನನಗೇಕೆ ಮೋಕ್ಷ ದೊರಕಂಗಿಲ್ಲ ಅಂತ. ನೀವು ಕಟ್ಟಿಗೆ ದೇವರನ್ನು ಪೂಜೆ ಮಾಡುವುದಾದರೆ ನಾನು ಅರಣ್ಯ ಪ್ರದೇಶವನ್ನೇ ಪೂಜೆ ಮಾಡುತ್ತೇನೆ, ನನಗೇಕೆ ಮೋಕ್ಷ ದೊರಕಂಗಿಲ್ಲ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆ ಹೋಗಿ ನದಿಗಳಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಮೋಕ್ಷ ಪಡೆಯುವುದಾದರೆ ಆ ನದಿಗಳಲ್ಲಿರುವಂತ ಮೀನು ಮೊಸಳೆಗಳಿಗೆ ಏಕೆ ಮೋಕ್ಷ ದೊರಕಂಗಿಲ್ಲ. ದೊಡ್ಡ ದೊಡ್ಡ ಹಜಾರಗಳ ಮೇಲೆ ನಿಂತು ಅಲ್ಲ ಎಂದು ಕೂಗಿದರೆ ಅಲ್ಲ ಕಿವುಡನೆ, ಅಲ್ಲಾಗೇನು ಕಿವಿ ಕೇಳಿಸಲತ್ ಮಾಡ್ರಿ ಏನು? ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳಲ್ಲಿರುವಂತ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸುವುದರ ಮೂಲಕ ನಾನು ರಾಮ ಮತ್ತು ರಹಿಮನ ಮಗ ಅಂತ ಹೇಳಿದವರು ಯಾರು ಅಂತಂದ್ರೆ ಅದು ಕಬೀರದಾಸರು ಅಂತ. ಈ ದೇಶ ಕಂಡಂತ ಅಪರೂಪ ವ್ಯಕ್ತಿಗಳಲ್ಲಿ ಕಬೀರದಾಸ ಕೂಡ ಒಬ್ಬ ಅಂತ ಹೇಳಿ ನಾವು ಗುರುತಿಸ್ತೀವಿ ಅಲ್ಲ. ಹಾಗಾದ್ರೆ ಕಬೀರದಾಸರ ನಂತರ ಇನ್ನೊಬ್ಬ ಮಹಾನ್ ವ್ಯಕ್ತಿ, ಉತ್ತರ ಭಾರತದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಜನ್ಮ ತಾಳ್ತಾರೆ. ಅವರನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಗುರುನಾನಕರು ಅಂತ ಹೇಳಿ ಕರಿತೀವಿ. ಗುರುನಾನಕರು, ಗುರುನಾನಕರು ಪ್ರೆಸೆಂಟ್ ಎಲ್ಲಿ ಜನ್ಮ ತಾಳಿದ್ದಾರಂತ, ಗುರುನಾನಕರು ಪ್ರೆಸೆಂಟ್ ಎಲ್ಲಿ ಜನ್ಮ ತಾಳಿದ್ದಾರಂದ್ರೆ ಪಾಕಿಸ್ತಾನದ ತಲವಂಡಿ ಎಂಬ ಗ್ರಾಮ. ಇದು ಕ್ವಶನ್ ಆಗಿದೆ. ಪಾಕಿಸ್ತಾನದ ತಲವಂಡಿ ಎನ್ನುವಂತ ಒಂದು ಗ್ರಾಮ ಪ್ರೆಸೆಂಟ್ ಅದು ಪಾಕಿಸ್ತಾನದ ಪಂಜಾಬ್ ರಾಜ್ಯದಲ್ಲಿ ಕಂಡು ಬರ್ತದೆ. ಹೌದು, ಪಂಜಾಬದಲ್ಲಿ 2 ಪಂಜಾಬ್ಗಳು, ಪ್ರೆಸೆಂಟ್ ಪಾಕಿಸ್ತಾನದಲ್ಲಿ ಒಂದು ಪಂಜಾಬ್ ಇದೆ, ಇನ್ನೊಂದು ಕಡೆ ಭಾರತ ದೇಶದಲ್ಲಿ ಒಂದು ಪಂಜಾಬ್ ಇದೆ. ಆ ಪಂಜಾಬದ ತಲವಂಡಿ ಎನ್ನುವಂತ ಒಂದು ಪ್ರದೇಶ, ಆ ತಲವಂಡಿ ಪ್ರದೇಶದಲ್ಲಿ ಒಂದು ಸ್ಥಳ ಬರ್ತದೆ, ನಂಕನ್ ಸಾಹೇಬ್ ಅನ್ನುವಂತ ಸ್ಥಳ. ನಂಕನ್ ಸಾಹೇಬ್ ಆ ನಂಕನ್ ಸಾಹೇಬ್ ಎಂಬ ಸ್ಥಳ ಇವತ್ತಿಗೂ ಕೂಡ ಸಿಖ್ ಧರ್ಮದವರು ಅತಿ ಹೆಚ್ಚು ಪೂಜನೀಯದಿಂದ ಪಾಲಿಸುವಂತ ಒಂದು ಸ್ಥಳವಾಗಿದೆ. ನಂಕನ್ ಸಾಹೇಬ್ ನಿಮ್ಗೆಲ್ಲ ಗೊತ್ತದೆ, ಭಾರತದ ಇತಿಹಾಸದಲ್ಲಿ ನಂಕನ್ ಸಾಹೇಬ್ ಹತ್ಯಾಕಾಂಡ ಅಂತ ಹೇಳಿ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರು ಈ ರಾಷ್ಟ್ರದಲ್ಲಿ ಅಸಹಕಾರ ಚಳವಳಿಯನ್ನ ಮಾಡುವಂತ ಸಮಯದಲ್ಲಿ ಈ ನಂಕನ್ ಸಾಹೇಬ್ ಹತ್ಯಾಕಾಂಡ ನಡೀತದೆ, ನಿಮ್ಗೆಲ್ಲ ಗೊತ್ತು. ಗುರುನಾನಕರು ಪಾಕಿಸ್ತಾನದ ತಲವಂಡಿ ಎಂಬ ಗ್ರಾಮದಲ್ಲಿ ಜನ್ಮ ತಾಳ್ತಾರೆ. ಅದು ಪವಿತ್ರವಾಗಿರುವಂತ ಸ್ಥಳ ನಂಕನ್ ಸಾಹೇಬ್. ಗುರುನಾನಕರು ಸ್ಥಾಪನೆ ಮಾಡಿದಂತ ಧರ್ಮ ಅಂದ್ರೆ ಅದು ಸಿಖ್ ಧರ್ಮ. ಆ ಸಿಖ್ ಧರ್ಮದಲ್ಲಿ 2 ಪಂಗಡಗಳು ಬರ್ತವೆ. ಸಿಖ್ ಧರ್ಮದ 2 ಪಂಗಡಗಳು ಯಾವ ಅಂತಂದ್ರೆ ನಂಬರ್ 1 ಅಕಾಲಿಗಳು ಅಂತ ಕರೀತಾರೆ. ನಂಬರ್ 1 ಅಕಾಲಿಗಳು. ನಂಬರ್ 2 ಯಾರಂತಂದ್ರ ಉದಾಸಿ ಸಿಗ್ಮಂತರು. ಸಿಖ್ ಧರ್ಮದಲ್ಲಿ 2 ಪಂಗಡಗಳು. ಸಿಖ್ ಧರ್ಮದ 2 ಪಂಗಡಗಳು, ಒಂದು ಅಕಾಲಿಗಳು ಅನ್ನುವಂತ ಪಂಗಡ, ಇನ್ನೊಂದು ಪಂಗಡ ಯಾವಂದ್ರ ಉದಾಸಿ ಸಿಗ್ಮಂತರು ಅಂತ ಹೇಳಿ ಕರೀತಾರೆ. ಸಿಖ್ ಧರ್ಮದಲ್ಲಿ ಪ್ರಧಾನವಾಗಿ 2 ಪಂಗಡಗಳು ಅಂತ ಹೇಳಿ ಗುರುತಿಸ್ತೀವಿ, ಅಕಾಲಿಗಳು ಮತ್ತು ಉದಾಸಿ ಸಿಗ್ಮಂತರು ಅಂತ. ಅಕಾಲಿಗಳು ದೇಶ ಪ್ರೇಮಿಗಳಾದರೆ ಉದಾಸಿ ಸಿಗ್ಮಂತರು ದೇಶ ವಿರೋಧಿಗಳು. ಸಿಖ್ ಧರ್ಮದ ಪವಿತ್ರವಾದ ಗ್ರಂಥ ಎಂದರೆ ಗುರುಗ್ರಂಥ ಸಾಹೇಬ್ ಸಿಖ್ ಧರ್ಮದ ಪವಿತ್ರವಾದ ಗ್ರಂಥ. ಹಾಗಾದ್ರೆ ಈ ಗುರುಗ್ರಂಥ ಸಾಹೇಬ್ ಅನ್ನು ಸಿಖ್ ಧರ್ಮದಲ್ಲಿ ಏನಂತ ಪೂಜೆ ಮಾಡ್ತಾರಂದ್ರ 11ನೇ ಗುರು ಅಂತ ಪೂಜೆ ಮಾಡ್ತಾರ. ಯಾಕಂದ್ರೆ ಸಿಖ್ ಧರ್ಮದಲ್ಲಿ ಟೋಟಲ್ 10 ಗುರುಗಳದಾರೆ. 1ನೇ ಗುರು ನೆನ್ಪಿಡ್ರಿ ಗುರುನಾನಕ್, 5ನೇ ಗುರು ಅರ್ಜುನ ದೇವ, 9ನೇ ಗುರು ತೇಜ ಬಹದ್ದೂರ್, 10ನೇ ಗುರು ಗೋವಿಂದ ಸಿಂಗ ಅಂತ ಕರಿತೀವಿ. ಇವರು 4 ಮಂದಿ ಮೇಲೆ ಇಲ್ಲಿವರೆಗೆ ಕ್ವಶನ್ ಜಾಸ್ತಿ ಕೇಳ್ಯಾನ, ಹೌದಾ ಅಲ್ಲೋ? ಸಿಖ್ ಧರ್ಮದಲ್ಲಿ ಟೋಟಲ್ ಎಷ್ಟು ಗುರುಗಳು ಅಂತ ಕೇಳಿದಾಗ ಸಿಖ್ ಧರ್ಮದಲ್ಲಿ ಟೋಟಲ್ 11 ಗುರುಗಳದಾರೆ. 11ನೇ ಗುರು ಯಾರು ಅಂತಂದ್ರೆ 11ನೇ ಗುರು ಯಾರು? ಗುರು ಗ್ರಂಥ ಸಾಹೇಬ. 11ನೇ ಗುರು ಯಾರಂದ್ರೆ ಗುರು ಗ್ರಂಥ ಸಾಹೇಬ್. ಮೊದಲ ಗುರು ಯಾರು ಅಂತಂದ್ರೆ ಗುರುನಾನಕ್. ಫಸ್ಟ್ನೇ ಗುರು ಗುರುನಾನಕ್, 5ನೇ ಗುರು ಅರ್ಜುನ ದೇವ, 9ನೇ ಗುರು ಯಾರಂದ್ರ ಗುರು ತೇಜ್ ಬಹದ್ದೂರ್. ಸ್ವಾಮಿಗಳ ಅಕ್ಕ ಯಾವ ಸ್ವಾಮಿಗಳು ನಾವು
ಗುರು ನಾನಕ್. ಎರಡನೇ ಗುರು ಯಾರಂದ್ರ ಗುರು ಅಂಗದ. ಗುರು ಅಂಗದ. ಗುರು ಅಮರದಾಸ್. ಗುರು ಅಮರದಾಸ್. ಗುರು ರಾಮದಾಸ್. ಅಲ್ಲ, ಗುರು ಅರ್ಜುನ ದೇವ. ಗುರು ಅರ್ಜುನ ದೇವ. ಗುರು ಹರಗೋವಿಂದ್. ಗುರು ಹರಗೋವಿಂದ್. ಗುರು ಹರಹರ ರಾಯ್. ಗುರು ಕ್ರಿಶ್ಚಿಯನ್. ಗುರು ತೇಜ್ ಬಹದ್ದೂರ್. ಗುರು ಗೋವಿಂದ. ನೋಡಿ, ಸಿಖ್ ಧರ್ಮದಲ್ಲಿ ಟೋಟಲ್ 10 ಗುರುಗಳು ಪ್ಲಸ್ 1 ಅಂತಂದ್ರೆ 11ನೇ ಗುರು ಯಾರು ಅಂದ್ರೆ ಗುರು ಗ್ರಂಥ ಸಾಹೇಬ್ 11ನೇ ಗುರು. ಯಾರವ 12ನೇ ಗುರು? ನೀವನವ. ನನ್ನ ಯಾಕೆ ಸೇರಿಸ್ತಾರೆ ಅಲ್ಲಿ? ಸುಮ್ ಬರ್ಕೋ. ಇವು ಸಾಮಾನ್ಯ ಮಂದಿ ಅಲ್ಲಿ. ನಾನು ಒಯ್ದು ಅಲ್ಲಿ ಯಾಕೆ ಸೇರಿಸೋದು? ಅದು ಗುರುನಾನಕ್ ಮೊದಲ ಗುರು, ಗುರು ಅಂಗದ 2ನೇ ಗುರು, ಗುರು ರಾಮದಾಸ್ 3ನೇ ಗುರು, ಗುರು ರಾಮದಾಸ್ 4ನೇ ಗುರು, ಗುರು ಅರ್ಜುನ ದೇವ 5ನೇ ಗುರು, ಗುರು ಹರಗೋವಿಂದ 6ನೇ ಗುರು, ಗುರು ಹರರಾಯ್ 7ನೇ ಗುರು, ಗುರು 8ನೇ ಗುರು ಕ್ರಿಶ್ಚಿಯನ್, 9ನೇ ಗುರು ತೇಜ್ ಬಹದ್ದೂರ್, 10ನೇ ಗುರು ಗೋವಿಂದ. ಹಾಗಾದ್ರೆ ಈ ಕೆಳಗಿನ ಯಾವ ಗುರುಗಳ ಹೆಸರಿನಲ್ಲಿ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ? ಬ್ಯೂರೋ ಕರೆಕ್ಟ್ ಆನ್ಸರ್ ಸಂಜು, ವೆರಿ ಗುಡ್. ಯಾರ ಹೆಸರಿನಲ್ಲಿ ಬೃಹತ್ ಪ್ರಮಾಣದ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತಂದ್ರೆ 10ನೇ ಗುರುಗಳ ಹೆಸರಿನಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ನೋಡಿ, 10ನೇ ಗುರುಗಳು ಯಾರು ಅಂದ್ರ ಗೋವಿಂದ ಸಿಂಗ ಅಂತ ಕರಿತೀವಿ. ಯಾವ ನದಿಗಡ್ಡಲಾಗಿ ಅಂದ್ರ ಸಟ್ಲೇಜ್ ನದಿಗಡ್ಡಲಾಗಿ. ಬಾಕ್ರಾನಂಗಲ ಅಣೆಕಟ್ಟಂದ್ರು ಒಂದೇ, ಗೋವಿಂದ ಸಾಗರ ಅಣೆಕಟ್ಟಂದ್ರು ಒಂದೇ. ಓಕೆ, ಇಲ್ಲಿ ಯಾಕೆ ಸರ್ ಇವೆಲ್ಲ ಯಾಕೆ ಹೇಳಕತ್ತೀರಿ? ಹೌದು, ಆಂಗ್ಲೋ ಸಿಖ್ ಯುದ್ಧಗಳನ್ನು ಹೇಳೋಕ್ಕಿಂತ ಮುಂಚೆ ಅದರ ಹಿನ್ನೆಲೆಯನ್ನು ಅಧ್ಯಯನ ಮಾಡಿದಾಗ ನಮ್ಗೆಲ್ಲ ಇವು ಅರ್ಥ ಆಗ್ತವೆ. ಗುರುನಾನಕರು ಮೊದಲ ಗುರುಗಳಾದ್ರೆ 5ನೇ ಗುರು ಯಾರಂದ್ರ ಅರ್ಜುನ ದೇವ. ಈ ಅರ್ಜುನ ದೇವನನ್ನು ಕೊಲೆ ಮಾಡಿದವ್ರು ಯಾರು ಅಂತಂದ್ರೆ ಮೊಘಲ ಸಾಮ್ರಾಜ್ಯದ ಅರಸನಾಗಿರುವಂತ ಜಹಾಂಗೀರ್ ಕೊಲೆ ಮಾಡ್ತಾನೆ. ಸಿಖ್ಖರ 9ನೇ ಗುರು ಆಗಿರುವಂತ ತೇಜ್ ಬಹದ್ದೂರ್ನ ಕೊಲೆ ಮಾಡಿದಂತ ವ್ಯಕ್ತಿ ಯಾರು ಅಂತಂದ್ರೆ ಔರಂಗಜೇಬ್ ಕೊಲೆ ಮಾಡ್ತಾನೆ. ಔರಂಗಜೇಬ ತೇಜ್ ಬಹದ್ದೂರ್ನ ಕೊಲೆ ಮಾಡ್ತಾನೆ. ಅರ್ಜುನ ದೇವರನ್ನು ಕೊಲೆ ಮಾಡಿದವರು ಜಹಾಂಗೀರ್. ಅವಾಗ ಗುರು ಗೋವಿಂದರಿಗೆ ಟೆನ್ಷನ್ ಅಲ್ಲಕ್ ಶುರು ಮಾಡಿತ್ತು. ಹಿಂಗ ನಮ್ಮ ಎಲ್ಲಾ ಗುರುಗಳನ್ನ ಕೊಲೆ ಮಾಡ್ತಾ ಹೋದ್ರ ನಮ್ ಧರ್ಮ ಕಟ್ಟದ್ ಹೆಂಗ? ಮೊಘಲ ಸಾಮ್ರಾಟದ ಅರಸರೆಲ್ಲ ಬಂದು ನಮ್ಮ ರಾಜರುಗಳಿಗೆ ಅಂಜಿಕೆ ಹಾಕಿ ಕೊಲೆ ಮಾಡ್ಲಕ್ ಶುರು ಮಾಡಿದ್ರೆ ನಮ್ ಧರ್ಮ ಕಟ್ಟದ್ ಹೆಂಗ ಅಂತ ಹೇಳಿ ಅವರು ಚಿಂತೆ ಮಾಡಕ್ ಶುರು ಮಾಡಿದ್ರು. ಅವಾಗ ಗೋವಿಂದ ಸಿಂಗ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಸೈನ್ಯ ಕಟ್ತಾರೆ. ಆ ಸೈನ್ಯದ ಹೆಸರು ಏನು ಅಂತಂದ್ರೆ ಖಾಲ್ಸಾ ಸೈನ್ಯ ಅಂತ. ವೆರಿ ಇಂಪಾರ್ಟೆಂಟ್. ಗೋವಿಂದ ಸಿಂಗರು ಕಟ್ಟಿರ್ತಕ್ಕಂಥ ಸೈನ್ಯದ ಹೆಸರು ಏನು ಅಂತ ಕ್ವಶನ್ ಆಗಿದೆ ಇದು. ಗುರು ಗೋವಿಂದ 10ನೇ ಗುರುಗಳಾಗಿರುವಂತ ಗುರು ಗೋವಿಂದ ಸಿಂಗರು ಕಟ್ಟಿದಂತ 10ನೇ ಗುರು ಗೋವಿಂದ ಸಿಂಗ ಕಟ್ಟಿದಂತ ಸೈನ್ಯದ ಹೆಸರೇನು ಅಂದ್ರೆ ಖಾಲ್ಸಾ ಸೈನ್ಯ ಅಂತ. ಖಾಲ್ಸಾ ಸೈನ್ಯ. ಈ ಖಾಲ್ಸಾ ಸೈನ್ಯದಲ್ಲಿ ಎಷ್ಟು ಪಡೆಗಳದಾವ ಅಂದ್ರೆ ಟೋಟಲ್ 12 ಪಡೆಗಳದಾವೆ. 12 ಗುಂಪುಗಳದಾವೆ, 12 ಹಂತಗಳದಾವೆ. ಆ 12 ಗುಂಪುಗಳಲ್ಲಿ 12ನೇ ಕೂಟ ಯಾವ್ದಂದ್ರೆ 12ನೇ ಕೂಟದ ಹೆಸರು ಸುಖದ ಚಾಕಿಯ. ಸುಖದ ಚಾಕಿಯ 12ನೇ ಕೂಟಿನ ಹೆಸರೇನು? 12ನೇ ಗುಂಪಿನ ಹೆಸರೇನು? 12ನೇ ಹಂತದ ಹೆಸರೇನಂದ್ರೆ ಸುಖದ ಚಾಕಿಯ ಅನ್ನುವಂತ ಒಂದು ಟೀಮ್ ಇದೆ. ಇದಕ್ಕೆ ಸುಖದ ಚಾಕಿಯ ಅಂತ ಕರೀತಾರೆ. ಹಾಗಾದ್ರೆ ಈ ಸುಖದ ಚಾಕಿಯ ಅನ್ನುವಂತ ಒಂದು ಗುಂಪಿನ ಮುಖ್ಯಸ್ಥ ಯಾರು? ಅದರ
ಆ ನೋಡಿಕೊಂಡವರು ಹೋಗೋರು ಯಾರಂದ್ರೆ ಮಾನಸಿಂಗ ಅನ್ನುವಂತ ವ್ಯಕ್ತಿ. ಮಾನಸಿಂಗ ನೋಡಿ, 10ನೇ ಗುರು ಆಗಿರುವಂತ ಗುರು ಗೋವಿಂದ ಸಿಂಗ್ ಅವರು ಖಾಲ್ಸಾ ಸೈನ್ಯವನ್ನು ಕಟ್ತಾರೆ. ಆ ಖಾಲ್ಸಾ ಸೈನ್ಯದಲ್ಲಿ ಟೋಟಲ್ 12 ಪಡೆಗಳು. ಆ 12 ಪಡೆಗಳಲ್ಲಿ ಒಂದು ಪಡೆ ಅಂದ್ರೆ ಸುಖದ ಚಾಕಿಯ. ಇದು ಸುಖದ ಚಾಕಿ ಅನ್ನುವಂತ ಪಡೆ ಇತ್ತಲ್ಲ, ಇದು ಅತ್ಯಂತ ಪ್ರಬಲವಾಗಿರುವಂತ ಒಂದು ಸೈನ್ಯ. ಈ ಸೈನ್ಯದ ಮುಖ್ಯಸ್ಥ ಯಾರು ಅಂದ್ರೆ ಮಾನಸಿಂಗ ಅನ್ನುವಂತ ವ್ಯಕ್ತಿ. ಮಾನಸಿಂಗನ ಮಗ ಯಾರಂದ್ರೆ ರಣಜಿತ್ ಸಿಂಗ್. ಈ ರಣಜಿತ್ ಸಿಂಗ್ ಏನು ವಿಚಾರ ಮಾಡಿದ ಅಂತಂದ್ರ, ಸುಖದ ಚಾಕಿಯ ಸೈನ್ಯದ ಮುಖ್ಯಸ್ಥನಾಗಿ ನಾ ಯಾಕೊಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಬಾರದು, ನಾ ಯಾಕೊಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಬಾರದು ಅಂತ ತಿಳ್ಕೊಂಡು ಈ ರಣಜಿತ್ ಸಿಂಗ್ ಏನ್ ಮಾಡಿಬಿಟ್ಟ ಅಂದ್ರೆ ಒಂದು ಸಾಮ್ರಾಜ್ಯ ಕಟ್ತಾನೆ. ಆ ಸಾಮ್ರಾಜ್ಯದ ಹೆಸರೇ ಸಿಖ್ ಮನೆತನ ಅಂತ ಕರಿತೀವಿ. ಸಿಖ್ ಮನೆತನದ ಸ್ಥಾಪಕ ಯಾರಂದ್ರೆ ರಣಜಿತ್ ಸಿಂಗ್. ರಣಜಿತ್ ಸಿಂಗ್ಗೆ ಒಂದು ಕಣ್ಣು ಕಾಣ್ತಾ ಇರ್ಲಿಲ್ಲ, ಅವನು ಎಡಗಣ್ಣು ಹೋಗಿತ್ತು. ಎಡಗಣ್ಣು ಯಾಕೆ ಹೋಗಿತ್ತು ಅಂದ್ರೆ ಸಿಡುಬು ರೋಗದಿಂದ ಹೋಗಿತ್ತು. ಆ ಸಿಡುಬು ರೋಗದಿಂದ ಎಡಗಣ್ಣು ಕಳ್ಕೊಂಡಿದ್ದ, ಒಂದೇ ಒಂದು ಕಣ್ಣಿತ್ತು. ಆ ಕಣ್ಣು ಎಲ್ಲಿ ಮೇಲೆ ಇತ್ತಂದ್ರೆ ಈ ಸಿಖ್ ಮನೆತನದ ಮೇಲೆ ಕಣ್ಣಿತ್ತು. ಉಳಿದವ್ರ ಕಣ್ಣು ಇವನ ಮೇಲೆ, ಇವನ ಕಣ್ಣು ಸಿಖ್ ಸಾಮ್ರಾಜ್ಯದ ಮೇಲೆ ಇದ್ದದ್ದು ಒಂದೇ ಕಣ್ಣು ರಣಜಿತ್ ಸಿಂಗ್. ರಣಜಿತ್ ಸಿಂಗ್ ಏನು ಕರೀತಾರಂತಂದ್ರೆ ಸಿಖ್ಖರ ಭೀಷ್ಮ ಅಂತ ಕರೀತಾರೆ. ಸಜ್ಜಕ್ಕೆ ಯಾಕೆ ನಗ್ದಲೆ, ಸಿಖ್ಖರ ಭೀಷ್ಮ ಅಂತ ಕರೀತಾರೆ. ರಣಜಿತ್ ಸಿಂಗನನ್ನ ಸಿಖ್ಖರ ಭೀಷ್ಮ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಈತನನ್ನ ಪಂಜಾಬದ ಸಿಂಹ ಅಂತ ಕರೀತಾರೆ. ಪಂಜಾಬದ ಸಿಂಹ ಇದು ಕ್ವಶನ್ ಆಗಿದೆ ನೋಡಿ. ಯಾರನ್ನು ಪಂಜಾಬದ ಸಿಂಹ, ಪಂಜಾಬದ ಭೀಷ್ಮ ಎಂದು ಕರೆಯುತ್ತಾರಂದ್ರೆ ರಣಜಿತ್ ಸಿಂಗ್. ರಣಜಿತ್ ಸಿಂಗ್ ಕಟ್ಟಿದಂತ ಒಂದು ಸಾಮ್ರಾಜ್ಯದ ಹೆಸರೇನಂದ್ರೆ ಸಿಖ್ ಸಾಮ್ರಾಜ್ಯ. ಸಿಡುಬು ರೋಗದಿಂದ ಏನಾಗಿತ್ತಂದ್ರೆ ಇತ್ತ ತನ್ನ ಎಡಗನ್ನು ಕಳ್ಕೊಂಡಿದ್ದ, ಒಂದೇ ಒಂದು ಕಣ್ಣಿತ್ತು. ಆ ಕಣ್ಣು ಯಾವ ಸಾಮ್ರಾಜ್ಯದ ಮೇಲೆ ಇತ್ತಂತಂದ್ರೆ ಸಿಖ್ ಸಾಮ್ರಾಜ್ಯದ ಮೇಲೆ ಇತ್ತು. ಪಂಜಾಬಿನ ಸಿಂಹ ಅಂತ ಕರೀತಿದ್ರು. ಸೇರ್ ಇ ಪಂಜಾಬ್ ಅಂತ ಕರೀತಾರೆ. ಯಾರನ್ನು ಸೇರ್ ಇ ಪಂಜಾಬ್ ಎಂದು ಕರೆಯುತ್ತಿದ್ದರು ಅಂದ್ರೆ ರಣಜಿತ್ ಸಿಂಗನನ್ನ ಸೇರ್ ಇ ಪಂಜಾಬ್ ಅಂತ ಕರೀತಿದ್ರು. ಇವನ ರಾಜಧಾನಿ ಯಾವುದಾಗಿತ್ತು? ರಣಜಿತ್ ಸಿಂಗನ ರಾಜಧಾನಿ ಶಬಾಷ್, ಯಾವ ಉಗಂಡನವ. ಇವನ ರಾಜಧಾನಿ ಯಾವುದಾಗಿತ್ತಂದ್ರೆ ಲಾಹೋರ್ ಆಗಿತ್ತು ನೋಡಿ. ಈತನ ರಾಜಧಾನಿ ಲಾಹೋರ್. ಲಾಹೋರ್ ಈತನ ರಾಜಧಾನಿಯಾಗಿತ್ತು. ಗುರು ಗೋವಿಂದ ಸಿಂಗನ ಸೈನ್ಯದ ಹೆಸರು ಖಾಲ್ಸಾ ಸೈನ್ಯ. ಖಾಲ್ಸಾ ಸೈನ್ಯದಲ್ಲಿ 12 ತಂಡಗಳು. ಆ 12ನೇ ತಂಡದ ಹೆಸರು ಸುಖದ ಚಾಕಿಯ. ಅದರ ಮುಖ್ಯಸ್ಥ ಮಾನಸಿಂಗ. ಮಾನಸಿಂಗನ ಮಗ ರಣಜಿತ್ ಸಿಂಗ. ರಣಜಿತ್ ಸಿಂಗನನ್ನ ಸೇರ್ ಇ ಪಂಜಾಬ್ ಅಂತ ಕರೀತಿದ್ರು. ಪಂಜಾಬಿನ ಸಿಂಹ ಅಂತ ಕರೀತಿದ್ರು. ಪಂಜಾಬಿನ ಭೀಷ್ಮ ಅಂತ ಕರೀತಿದ್ರು. ಇವ ಕಟ್ಟಿದಂತ ಒಂದು ಮನೆತನದ ಹೆಸರು ಯಾವ ಮನೆತನ ಅಂತಂದ್ರೆ ಸಿಖ್ ಮನೆತನವನ್ನು ಕಟ್ತಾನೆ. ಇದೇ ಸಮಯದಲ್ಲಿ ಒಬ್ಬ ರಾಜನನ್ನ ಉಚ್ಚಾಟನೆ ಮಾಡ್ತಾರೆ ಬ್ರಿಟಿಷರು. ಕಾಬೂಲದ ರಾಜನನ್ನು ಉಚ್ಚಾಟನೆ ಮಾಡ್ತಾರೆ. ಆ ಕಾಬೂಲದ ರಾಜನ ಹೆಸರೇನಂದ್ರ ಪಾಶು ಖಾನ್ ಅಂತೇಳಿ, ಅಥವಾ ಪಾಶು ಜಾನ್ ಅಂತ ಕರೀತಾರೆ. ಈ ಪಾಶು ಜಾನ್ ಅನ್ನುವಂತ ಅರಸ ಇವ ಏನ್ ಮಾಡಿದ ಅಂದ್ರೆ ನೇರವಾಗಿ ರಣಜಿತ್ ಸಿಂಗ್ನ ಹತ್ರ ಬಂದ್ಬಿಟ್ಟು ಓಡುತ್ತಾ 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 ರಣಜಿತ್ ಸಿಂಗ್ನ ಹತ್ರ ಬಂದಾಗ ರಣಜಿತ್ ಸಿಂಗ್ ಏನ್ ಮಾಡಿದ ಅಂದ್ರೆ ಇವನಿಗೆ ಆಶ್ರಯ ಕೊಟ್ಟ. ಹೆಂಗ ಆಶ್ರಯ ಕೊಟ್ಟ ರಣಜಿತ್ ಸಿಂಗ್ ಅಂತಂದ್ರ ತನ್ನ ಕುಟುಂಬದ ಸದಸ್ಯರಿಗಿಂತ ಹೆಚ್ಚು ಜೋಪಾನ ಮಾಡಿದ. ಇಡೀ ಕುಟುಂಬದ ಸದಸ್ಯರಿಗಿಂತ ಹೆಚ್ಚು ಆತನಿಗೆ ಕಾಳಜಿ ಮಾಡಿದ. ಆ ಪಾಶುಖಾನ ಸಾಯುವ ಸಮಯದಲ್ಲಿ ಏನು ಮಾಡಿದ ಅಂತಂದ್ರೆ ಅವನಲ್ಲಿರುವಂತ ಕೊಹಿನೂರು ವಜ್ರವನ್ನು ಕೊಡ್ತಾನೆ. ಕೊಹಿನೂರು ವಜ್ರ. ಹಾಗಾದ್ರೆ ರಣಜಿತ್ ಸಿಂಗನಿಗೆ ಕೊಹಿನೂರು ವಜ್ರವನ್ನು ಕೊಟ್ಟವರು ಯಾರಂತ ಕ್ವಶನ್ ಕೇಳ್ತಾರೆ. ಪಾಶುಖಾನ್ ಅನ್ನುವಂತ ವ್ಯಕ್ತಿ ಕೊಹಿನೂರು ವಜ್ರ ಕೊಡ್ತಾನೆ. ಕೊಹಿನೂರು ವಜ್ರದ ಸಾಂದ್ರತೆ ಎಷ್ಟಿದೆ, ತೂಕ ಎಷ್ಟಿದೆ ಅಂತಂದ್ರೆ ಇದು 21.1 ಗ್ರಾಮ ಇದೆ. ಅದು ಕೊಹಿನೂರು ವಜ್ರ 21.1 ಗ್ರಾಮ ಇದೆ. ಇದು ಎಷ್ಟು ಕ್ಯಾರೆಟ್ ಇದೆ ಅಂತಂದ್ರೆ 105.6 ಕ್ಯಾರೆಟ್ ಇದೆ. ಇದು ಕೊಹಿನೂರು ವಜ್ರ ಪ್ರೆಸೆಂಟ್ ಇಂಗ್ಲೆಂಡ್ ದೇಶದ ರಾಣಿ ಮಹಾರಾಣಿ ಹಾಕಿಕೊಳ್ಳುವಂತ ಕಿರೀಟದಲ್ಲಿ ಕೊಹಿನೂರು ವಜ್ರ ಇದೆ. ಹೆಂಗಾರ ಮಾಡಿ ಆ ಕೊಹಿನೂರು ವಜ್ರವನ್ನು ಭಾರತ ದೇಶಕ್ಕೆ ತರಬೇಕು. ಇವತ್ತು ಪ್ರಧಾನಿ ಅವ್ರು ನಮ್ಮವ್ರು ಆಗ್ಯಾರ. ನಮ್ದೊಂದು ಸಣ್ಣ ಬೇಡಿಕೆ. ನಾವೇನು ಅವ್ರಿಗೆ ನಮ್ ದೇಶಕ್ಕೆ ನೀ ಹಣ ಕೊಡು ಅಂತ ಕೇಳಂಗಿಲ್ಲ, ರೊಕ್ಕ ಕೊಡು ಅಂತ ಕೇಳಂಗಿಲ್ಲ, ರೂಪಾಯಿ ಕೊಡು ಅಂತ ಕೇಳಂಗಿಲ್ಲ.
ನಮ್ಮ ದೇಶದಿಂದ ಹೋಗಿರುವಂತ ಕೊಹಿನೂರ್ ವಜ್ರವನ್ನ ನಮ್ಮ ದೇಶಕ್ಕೆ ಕಳಿಸಿದ್ರೆ ಸಾಕು. ಕೊಹಿನೂರ್ ವಜ್ರದ ಬೆಲೆ ಎಷ್ಟಂದ್ರೆ ಪ್ರೆಸೆಂಟ್ ಇವತ್ತಿನ ಬೆಲೆಯಲ್ಲಿ 75,000 ಕೋಟಿ. ಕೊಹಿನೂರು ವಜ್ರದ ಬೆಲೆ ಪ್ರೆಸೆಂಟ್ ಬೆಲೆಗಳಲ್ಲಿ ನೋಡಿದಾಗ 75,000 ಕೋಟಿ ಬೆಲೆ ಬಾಳುವಂತ ಕೊಹಿನೂರು ವಜ್ರ. ನೆನ್ಪಿಡಿ, ಅದು ಕೊಟ್ಬಿಡ್ಲಿ, ನಮಗ ಕೊಟ್ಬಿಟ್ರೆ ಮುಗಿದೋಯ್ತು. ನಾವ್ ಏನ್ ಅವ್ರಿಗೇನ್ ಅನ್ನಂಗಿಲ್ಲ. ಇದು ನಮ್ಮ ಆಸೆ ಅಲ್ಲ, ನಮ್ಮ ಪೂರ್ವಜರ ಆಸೆ. ಅದು ನಾವ್ ನಮ್ ಕೊಡ್ರಿ ಅಂತ ನಾವ್ ಯಾರಿಗೆ ಏನು ಕೇಳಂಗಿಲ್ಲ. ನಾವು ದೇವರೇ ಹೆಂಗಾರ ಮಾಡಿ ಆ ದೇಶದ ಪ್ರಧಾನಿಯಾಗಿರುವಂತ ನಮ್ಮ ದೇಶದ ಮೂಲದ ವ್ಯಕ್ತಿ ಇನ್ಫೋಸಿಸ್ ನಮ್ಮ ನಾರಾಯಣ ಮೂರ್ತಿ ಅವರು ಮತ್ತು ಸುಧಾಮೂರ್ತಿ ಅವರ ಅಳಿಯಾಗಿರುವಂತ ಅವರು ಇವತ್ತು ಇಂಗ್ಲೆಂಡದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅದನ್ನು ತಂದು ಕೊಟ್ಟುಬಿಟ್ರೆ ಸಾಕು. ಸರ್, ನಮ್ಮ ದೇಶದಲ್ಲಿ ಎಲ್ಲಿದೆ ಸರ್ ಕೊಹಿನೂರು ವಜ್ರ ಅಂತಂದ್ರೆ? ಕೊಹಿನೂರ್ ಅಂದ್ರೆ ಏನು? ಕೊಹಿನೂರ್ ಎಂದರೆ ಪರ್ಷಿಯನ್ ಭಾಷೆಯಲ್ಲಿ ಬೆಟ್ಟದಷ್ಟು ಬೆಳಕು ಅಂತ ಅರ್ಥ. ಇದು ಕೊಹಿನೂರು ವಜ್ರ, ಇದರ ಮೂಲ ಹೆಸರು ಪರ್ಷಿಯನ್ ಭಾಷೆಯಲ್ಲಿ ಇದನ್ನ ಬೆಟ್ಟದಷ್ಟು ಬೆಳಕ ಅಂತ ಕರೀತಾರೆ. ಬೆಟ್ಟದಷ್ಟು ಬೆಳಕು ಅಂದ್ರೆ ಕೊಹಿನೂರು. ಹಾಗಾದ್ರೆ ಭಾರತ ದೇಶದಲ್ಲಿ ಕೊಹಿನೂರು ವಜ್ರ ಎಲ್ಲಿದೆ ಅಂತಂದ್ರ ಪ್ರೆಸೆಂಟ್ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಒಂದು ಗಣಿ ಇದೆ, ಕೊಲ್ಲೂರಿನ ಗಣಿ ಅಂತೇಳಿ. ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಕಿಲ್ಲೂರು ಗಣಿಯಲ್ಲಿ ದೊರೀತದೆ. ನಮ್ಮ ಪುರಾಣಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಪುರಾಣಗಳಲ್ಲಿ ಶಮಂತಕ ಅಂತ ಕರೀತಾರೆ ಇದಕ್ಕೆ. ಕೊಹಿನೂರು ವಜ್ರಕ್ಕಿರುವಂತ ಹೆಸರು ಶಮಂತಕ. ಹಾಗಾದ್ರೆ ಈ ಶಮಂತಕ ಎಂಬ ಕೊಹಿನೂರು ವಜ್ರ ಯಾರ ಹತ್ರ ಇತ್ತು ಮೊದಲಂತಂದ್ರ ಕಾಕತೀಯ ಸಾಮ್ರಾಜ್ಯದಲ್ಲಿತ್ತು. ಕಾಕತೀಯ ಸಾಮ್ರಾಜ್ಯದಲ್ಲಿ, ಈ ಕಾಕತೀಯ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡಿದಂತ ಮಲ್ಲಿಕಾಫರ್ ತಗೊಂಡು ಹೋಗ್ತಾನೆ. ಮಲ್ಲಿಕಾಫರ್ ಎಲ್ಲಿ ಹೋಯ್ತಾನೆ ಇದನ್ನಂತಂದ್ರೆ, ಮಲ್ಲಿಕಾಫರ್ ದೆಹಲಿಗೆ ಹೋಯ್ತಾನೆ. ಮಲ್ಲಿಕಾಫರ್ ದೆಹಲಿಗೆ ಹೋಯ್ತಾನೆ. ದೆಹಲಿಗೆ ಹೋಗಿರತಕ್ಕಂತ ಮಲ್ಲಿಕಾಫರ ಮುಂದೆ ಬಾಬರ್ ಇದನ್ನ ಯೂಸ್ ಮಾಡ್ತಾನೆ. 1526ರಲ್ಲಿ ಬಾಬರ್ ಯೂಸ್ ಮಾಡ್ತಾನೆ. ನಂತರ ಶಹಜಾನನ ಕಾಲದಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾನ. ಈ ಶಹಜಾನ್ನ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾನೆ. ಮುಂದೆ 1739ರಲ್ಲಿ ಯಾರು ದಾಳಿ ಮಾಡ್ತಾರಂತಂದ್ರೆ ನಾದಿರ್ ಶಾ ದಾಳಿ ಮಾಡ್ತಾನೆ. 1739ರಲ್ಲಿ ನಾದಿರ್ ಶಾ ದಾಳಿ ಮಾಡಿ ನಮ್ಮ ಮೊಘಲ ಸಾಮ್ರಾಜ್ಯದಿಂದ ತೆಗೆದುಕೊಂಡು ಹೋಗ್ತಾನೆ. ನಾದಿರ್ ಶಾನ ರಿಲೇಷನ್ ಯಾರಂದ್ರೆ ಪಾಶುಖಾನ್ ಏನ್ ಮಾಡ್ತಾನೆ, ನಾದಿರ್ ಶಾನ್ ಕಡೆಯಿಂದ ಇಸ್ಕೊಂಡ್ ಬಂದಿರ್ತಾನ. ನೋಡಿ ಎಲ್ಲಿಂದ ಎಲ್ಲಿ ಹೋಗಿದೆ ಅದು. ಮತ್ತೆ ಎಲ್ಲಿಂದ ಎಲ್ಲಿ ಲಿಂಕ್ ಅಂದ್ರೆ ಹಂಗೆ ಇರ್ತದ. ಅದನ್ನು ಕೊಹಿನೂರು ವಜ್ರದ ಸಾಂದ್ರತೆ ಗ್ರಾಮ್ ಎಷ್ಟು ತೂಕ ಇದೆ ಅಂದ್ರೆ 21 ಗ್ರಾಮ್ ಇದೆ. 105 ಕ್ಯಾರೆಟ್ ಹೊಂದಿರುವುದು. ಪ್ರೆಸೆಂಟ್ ಬೆಲೆಗಳಲ್ಲಿ 75,000 ಕೋಟಿ. ಕೊಹಿನೂರು ವಜ್ರ ಎಂದರೆ ಪರ್ಷಿಯನ್ ಭಾಷೆಯಲ್ಲಿ ಬೆಟ್ಟದಷ್ಟು ಬೆಳಕು ಎಂದರ್ಥ. ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಇದನ್ನು ಶಮಂತಕ ಎಂದು ಉಲ್ಲೇಖ ಮಾಡಲಾಗಿದೆ. ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಕೊಲ್ಲೂರಿನ ಗಣಿಯಲ್ಲಿ ಇದು ಸಿಗುತ್ತದೆ. ಇದನ್ನು ಅತಿ ಹೆಚ್ಚು ಉಪಯೋಗ ಮಾಡಿದವರು ಕಾಕತೀಯ ದೊರೆ. ಆ ಕಾಕತೀಯ ದೊರೆಗಳ ಮೇಲೆ ಮಲ್ಲಿಕಾಫರ್ ದಾಳಿ ಮಾಡ್ತಾನೆ. ಅದನ್ನು ಒಯ್ದು ದೆಹಲಿಯಲ್ಲಿ ಇಡ್ತಾರೆ. ಅವಾಗ ಬಾಬರ್ ಯೂಸ್ ಮಾಡ್ತಾನೆ, ಶಹಜಾನ್ ಯೂಸ್ ಮಾಡ್ತಾನೆ. ಅದಾದ ನಂತರ ನಾದಿರ್ ಶಾ ದಾಳಿ ಮಾಡ್ತಾನೆ 1739ರಲ್ಲಿ. ನಾದಿರ್ ಶಾ ಕೊಹಿನೂರು ವಜ್ರ ಹೊತ್ಕೊಂಡು ಹೋಗ್ತಾನೆ. ಆ ಕೊಹಿನೂರು ವಜ್ರ ಹೊತ್ಕೊಂಡು ಹೋಗಿರುವಂತ ನಾದಿರ್ ಶಾನಿಂದ ಕಸ್ಕೊಂಡ್ ವ್ಯಕ್ತಿ ಪಾಶುಖಾನ ಯಾರ ಅಧೀನಕ್ಕೆ ಬಂದ ಅಂದ್ರೆ ರಣಜಿತ್ ಸಿಂಗ್ ಹತ್ರ ಬರ್ತಾನೆ. ರಣಜಿತ್ ಸಿಂಗ್ ಹೇಳ್ತಾನೆ, ಸಾಯುವವರೆಗೆ ನನಗೆ ಉಣಿಸಿದಿ, ತಿನಿಸಿದಿ, ಇಷ್ಟೆಲ್ಲ ನನಗೆ ಕಾಳಜಿ ಮಾಡಿಯಪ್ಪ, ನನಗ ಬಿಸಿ ರೊಟ್ಟಿ ಕೊಟ್ಟಿ, ಕಡಬತ್ ಕಲ್ಲು ಚಟ್ನಿ, ಇವತ್ತು ಅದ್ಭುತವಾಗಿರುವಂತ ನನಗೆ ಪುಂಡೆಪಲ್ಲಿ ಚಟ್ನಿ, ಮುಟ್ಟಿಗೆ, ಪ್ರತಿಯೊಂದು ನನಗೆ ವ್ಯವಸ್ಥೆ ಮಾಡಿದ್ವಿ. ನಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ ಪುಂಡೆಪಲ್ಲಿ ಹಾಕೋದು, ಚವಳಿಕಾಯಿ ಪಲ್ಲೆ, ಬೆಂಡಿಕಾಯಿ ಪಲ್ಲೆ, ಬಜಿ ಹಾಕೋದು, ನನಗೆ ಎಷ್ಟೆಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ರಣಜಿತ್ ಸಿಂಗನಿ ಅದನ್ನ ಕೊಡ್ತಾನ. ಯಾರವ ಬಿರಿಯಾನಿ ಅನ್ನವ, ನಿಮ್ ಮಾಯಿ ಬರೀ ಇದೆ ಮಾಡ್ರಿ ಎಗ್ ರೈಸ್ ಅಂತ ನೋಡವ. ಉಳ್ಳಾಕ ತಿಲ್ಲಕ ಕಿವಿ ತಕ್ಕನೆ ಮನ ಮೈ ಮರಿಯೋದು. ಊಟಗಿಟ್ಟು ಬಂದ್ರೆ ನೋಡಿ ಎಷ್ಟು ಖುಷಿಯಿಂದ ಅದು ಆನ್ಸರ್ ಮಾಡೋದು. ಅದಕ್ಕೆ ಹಿಂಸರಿ ಮಾತೇ ಇಲ್ಲ ಅದು. ಯಾವಾಗ ಆ ಪಾಶುಖಾನ ಸಾಯುವ ಸಮಯದಲ್ಲಿ ಈ ಒಂದು ಕೊಹಿನೂರು ವಜ್ರವನ್ನ ರಣಜಿತ್ ಸಿಂಗ್ ಕೊಡ್ತಾನೋ, ರಣಜಿತ್ ಸಿಂಗ್ ಎಲ್ಲರಿಗೂ ಹೇಳ್ಬಿಡ್ತಾನೆ,
ನನಗೆ ಕೊಹಿನೂರ್ ವಜ್ರ ಕೊಟ್ಟ, ಕೊಹಿನೂರ್ ವಜ್ರ ಕೊಟ್ಟ ಅಂತ. ಯಾವಾಗ ಕೊಹಿನೂರ್ ವಜ್ರ ಅಂತ ಕೊಟ್ಟ ಅಂತ ಗೊತ್ತಾಯ್ತೋ ಬ್ರಿಟಿಷರ ಕಿವಿ ತಕ್ಕ ನಮನ ಹಂಗಾರ ಮಾಡಿ ನಾ ಅದನ್ನು ತಗೋಬೇಕಂತೇಳಿ ಬ್ರಿಟಿಷರ್ ಸ್ಕೆಚ್ ಹಾಕ್ಲಕ್ ಶುರು ಮಾಡಿದ್ರು. ಆ ಬ್ರಿಟಿಷರ್ ಹೆಂಗಾರ ಮಾಡಿ ಸ್ಕೆಚ್ ಹಾಕಿ ತಗೋಬೇಕನ್ನೋದ್ರ ರಣಜಿತ್ ಸಿಂಗ್ ಸತ್ತೋಗ್ಬಿಟ್ಟ. ಪಾಶುಕಾನು ಸತ್ತೋದ, ರಣಜಿತ್ ಸಿಂಗ್ ಸತ್ತೋದ. ರಣಜಿತ್ ಸಿಂಗನ ಮಗ ಯಾರು ಅಂತಂದ್ರ ದುಲೀಪ್ ಸಿಂಗ್. ಅವ ಮಾತಾಡಿಸಿದ್ರೆ ನಗ್ತಿದ್ದ ಅವ ದುಲೀಪ್ ಸಿಂಗ್ ಅಂತ ಮನುಷ್ಯ. ದುಲೀಪ್ ಸಿಂಗ್ ಅಪ್ರಾಪ್ತ ಬಾಲಕನಾಗಿರುವಂತ ದುಲೀಪ್ ಸಿಂಗ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡು ಆ ದುಲೀಪ್ ಸಿಂಗನ ತಾಯಿ ಯಾರು ಅಂತಂದ್ರೆ ಜಿಂದಾನಳು ಅಂತ ಬರ್ತಾಳೆ. ಜಿಂದಾನಳು. ದುಲೀಪ್ ಸಿಂಗನ ತಾಯಿ ಯಾರಂದ್ರ ಜಿಂದಾನಳು. ಹಾಗಾದ್ರೆ ದುಲೀಪ್ ಸಿಂಗನಿಗೆ ಒಬ್ಬ ಮಂತ್ರಿ ಇದ್ದ, ಅವನ ಹೆಸರು ಏನಂದ್ರ ಲಾಲ ಸಿಂಗ ಅಂತ. ಲಾಲ ಸಿಂಗ್ ಬಂದ್ಬಿಟ್ಟು ಮಂತ್ರಿ. ಇನ್ನೊಬ್ಬ ಇದ್ದ ತೇಜ ಸಿಂಗ್ ಅಂತೇಳಿ. ತೇಜ ಸಿಂಗ ಬಂದ್ಬಿಟ್ಟು ದಂಡನಾಯಕ. ನೋಡಿ, ದುಲೀಪ್ ಸಿಂಗನು ಮರಣ ಅಪ್ಪಿದ ದುಲೀಪ್ ಸಿಂಗನು ಅಪ್ರಾಪ್ತ ಬಾಲಕನಾದ ಸಲುವಾಗಿ ಆ ದುಲೀಪ್ ಸಿಂಗನ ರಾಜ್ಯ ಪ್ರತಿನಿಧಿಯಾಗಿ ಜಿಂದಾನಳು, ಆಮೇಲೆ ಲಾಲ ಸಿಂಗ ಮಂತ್ರಿ, ಆಮೇಲೆ ತೇಜ ಸಿಂಗ ದಂಡನಾಯಕ. ಹಾಗಾದ್ರೆ ಈತನ ರಾಜಧಾನಿ ಯಾವ್ದಂದ್ರೆ ಲಾಹೋರ್. ಈತನ ರಾಜಧಾನಿ ಲಾಹೋರದಲ್ಲಿ ಆಳ್ವಿಕೆ ಮಾಡ್ತಾರೆ. ಒಬ್ರಿಗೊಬ್ರು ಅಂತಿಲ್ಲ ಸಂತಿಲ್ಲ, ಒಬ್ರ ಕಂಡ್ರೆ ಒಬ್ರಿಗೆ ಆಗಿ ಬರಂಗಿಲ್ಲ. ಹಾಗಾದ್ರೆ ಇವರು ಎಲ್ಲರೂ ತಮ್ಮ ಮನಸ್ಸಿಗೆ ಬಂದಂಗ ಆಳ್ವಿಕೆ ಮಾಡ್ತಾರೆ. ಈ ಸದ್ ನಾವು ನೀವು ಇದೀವಲ್ಲ ಆತರ ತಮ್ಮ ಮನಸ್ಸಿಗೆ ಬಂದಂಗ ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ಇದನ್ನ ಏನಂತ ಕರೀತಾರ ಅಂದ್ರೆ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಲಾಹೋರ್ ದರ್ಬಾರ್. ಯಾರು ಬಂದ್ಬಿಟ್ಟು ಅನ್ನೋರು ಆಯ್ತು ಅನ್ನಲ್ಲಿ ಇನ್ನೊಮ್ಮೆ ಒಂದು ಅನ್ನಂಗಿಲ್ಲ ಬಂದ್ಬಿಟ್ಟು. ಜಿಂದಾನಳು ತಾಯಿ, ಲಾಲ ಸಿಂಗ ಮಂತ್ರಿ, ತೇಜ ಸಿಂಗ ದಂಡನಾಯಕ. ಇದನ್ನ ಏನಂತ ಕರೀತಾರ ಅಂದ್ರೆ ಲಾಹೋರ್ ದರ್ಬಾರ್ ಅಂತ ಕರೀತಾರ. ವೆರಿ ಇಂಪಾರ್ಟೆಂಟ್, ಲಾಹೋರ್ ದರ್ಬಾರ್. ಇವರು 3 ಮಂದಿ ಆಳ್ವಿಕೆ. ಅವಾಗ ಬ್ರಿಟಿಷರ ದಂಡನಾಯಕ, ಬ್ರಿಟಿಷರ ಗವರ್ನರ್ ಜನರಲ್ ಆಗಿರುವಂತ ಹಾರ್ಡಿಂಜ್ ಫಸ್ಟ್ ಇದ್ದವ. ಹಾರ್ಡಿಂಜ್ ಏನು ವಿಚಾರ ಮಾಡಿದ ಅಂತಂದ್ರ ಹೆಂಗಾರ ಮಾಡಿ ಬ್ರಿಟಿಷರ ಸಿಕ್ಕರ ಹತ್ರ ಇರುವಂತ ಆ ಒಂದು ಕೊಹಿನೂರು ವಜ್ರವನ್ನ, ಬಂಗಾರ ಮುತ್ತು ರತ್ನಗಳನ್ನ ಕೊಳ್ಳೆ ಹೊಡಿಬೇಕು ಅಂತ ಹೇಳಿ ವಿಚಾರ ಮಾಡಕ್ ಶುರು ಮಾಡಿದ. ಕಲ್ಕತ್ತಲ್ಲಿ ಕುತ್ಕೊಂಡು ವಿಚಾರ ಮಾಡಿ ಏನ್ ಮಾಡಿದ ಅಂತಂದ್ರ ಅವನ ಸೈನ್ಯವನ್ನ ಏನ್ ಮಾಡಿದ ಅಂದ್ರೆ ಸಟ್ಲೇಜ್ ನದಿ ಹತ್ರ ಕಳಿಸಿದ. ಸಟ್ಲೇಜ್ ನದಿ ಹತ್ರ ಕಳಿಸಿದ. ಸಟ್ಲೇಜ್ ನದಿ ಬಂದು ಇವರೆಲ್ಲ ಎಕ್ಸರ್ಸೈಸ್ ಮಾಡೋದು, ಮಾಚ್ಪಾಟ್ ಮಾಡೋದು, ಇಲ್ಲಿ ತಿರುಗಾಡೋದು, ಇದು ಮಾಡೋದು ನೋಡಿ ಈ ಲಾಲ್ ಸಿಂಗ್ ಅಂದ ಜಿಂದಾನಳಿಗೆ, ಯಾಕ ಬ್ರಿಟಿಷರು ಈ ಕಡೆ ಬರ್ಲಾಕತ್ತಾರ ಹತ್ತಿ ಒಳ್ಳೆ ಅಂತ. ತೇಜ ಸಿಂಗ್ ಅಂದ ಬಿಡ್ರಿ ಹೊಡೆದು ಬಿಡ್ತೀನಿ ಅಂದ. ಒಂದ್ ಕೈ ಬಿಡ್ರೆ ಅವ್ರು ನುಗ್ಗು ಬಿಳಂಗ್ ಹೊಡಿತೀನಿ, ಸುತ್ತಕೊಂಡ್ ಬಿಳ್ಬೇಕು, ಅವ್ರು ಕತ್ತರಿಸ್ಕೊಂಡು ಒಂದೊಂದ್ ಏಟಿಗೆ ಒಂದ್ ಹೆಣ ಬಿಳ್ಬೇಕು, ಹಂಗ್ ಹೊಡಿತೀನಿ ಅಂದ. ಅವಾಗ ಲಾಲ ಸಿಂಗ ಅಂದ ಆಯ್ತು ಹೊಡೆದ್ ಬಿಡು ಅಂದ. ಯಾವಾಗ ಅವರು ಸಟ್ಲೇಜ್ ನದಿಯ ದಡದ ಮೇಲೆ ಸೈನ್ಯದ ಶಸ್ತ್ರಾಸ್ತ್ರ ಸುಮ್ಸುನೆ ಎಕ್ಸರ್ಸೈಸ್ ಮಾಡಿದಂಗ್ ಮಾಡೋದು, ಸೈನ್ಯ ಶಸ್ತ್ರಾಸ್ತ್ರ ಬಿಸಿದಂಗ್ ಮಾಡೋದು, ಆಮೇಲೆ ಸಟ್ಲೇಜ್ ನದಿ ದಾಟಿದಂಗ್ ಮಾಡೋದು ಮಾಡ್ಲಕ್ ಶುರು ಮಾಡಿದ್ವು. ಆ ಸಮಯದಲ್ಲಿ ಇವ ಏನ್ ಮಾಡಿಬಿಟ್ಟ ಅಂದ್ರೆ ಸಟ್ಲೇಜ್ ನದಿ ದಾಟಿ ಅವ್ರ ಪ್ರದೇಶಕ್ಕೆ ಹೋಗೇಬಿಟ್ಟ. ಪ್ರದೇಶಕ್ಕೆ ಹೋಗಿ ಅವ್ರ ಪ್ರದೇಶದಲ್ಲಿ ಇವ ದೊಡ್ಡ ಮಟ್ಟದ ಎಕ್ಸರ್ಸೈಸ್ ಮಾಡಕತ್ತ. ಕೈ ಮ್ಯಾಗ ಹತ್ತೋದು, ಮುಂದೆ ಬರೋದು, ಮತ್ ಮ್ಯಾಗ ಹತ್ತೋದು, ಎಕ್ಸರ್ಸೈಸ್ ಮಾಡಿದಾಗ ಮಾಡೋದು. ಅವಾಗ ಬ್ರಿಟಿಷರ್ ಅಂದ್ರ ನಮ್ಮ ಏರಿಯಾದಾಗ ನಿಂದೇನು ಅಂತ, ನೀವು ಮನ್ನಿ ನಮ್ಮ ಏರಿಯಾ ದಂಡ ನಿಂತ್ಕೊಂಡು ನೀವ್ ಯಾಕೆ ಮಾಡಿದ್ರಿ? ನೀವು ಹಿಂಗ್ ಮಾಡ್ತಾರಲ್ಲ ಎಕ್ಸರ್ಸೈಸ್, ನಿಮ್ ಏರಿಯಾದ ಬಂದಿವಲ್ಲಿ ಏನಾಕಲಕ್ ಬಂದ್ಬಿಟ್ರಿ ಅಂದ್ರ ಹೊಡೆದ್ರು. ಲಾಲ ಸಿಂಗ, ತೇಜ ಸಿಂಗ, ಜಿಂದಾನೋ ಅಷ್ಟು ಮಂದಿ ಕೂಡಿ ಯುದ್ಧ ಮಾಡಕ್ ಶುರು ಮಾಡಿಬಿಟ್ರು. ಹಾಗಾದ್ರೆ ಯುದ್ಧ ಪ್ರಾರಂಭ ಆಗ್ತದೆ ಸ್ನೇಹಿತರೆ. ಯಾವ ವರ್ಷ ಅಂದ್ರೆ 1845 ಯುದ್ಧ ಸ್ಟಾರ್ಟ್ ಆಗ್ತದೆ. 1845ರಿಂದ 1846ರವರೆಗೆ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ಅಂತ ಕರಿತೀವಿ. ಆ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ಯಾರ್ಯಾರ ಮಧ್ಯೆ ನಡೀತು ಅಂದ್ರೆ ಬ್ರಿಟಿಷರ ಹಾರ್ಡಿಂಜ್ ಫಸ್ಟ್ ಇಲ್ಲಿ ಜಿಂದಾನಳು, ತೇಜ ಸಿಂಗ ಮತ್ತು ಲಾಲ ಸಿಂಗ, ತೇಜ ಸಿಂಗ, ಜಿಂದಾನಳು ವರ್ಸಸ್ ಹಾರ್ಡಿಂಜ್ ಫಸ್ಟ್ ಅನ್ನೋ ಮಧ್ಯದಲ್ಲಿ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ನಡೀತದೆ. ಆ ಪ್ರಥಮ ಆಂಗ್ಲೋ ಸಿಖ್ ಯುದ್ಧದಲ್ಲಿ ತೇಜ ಸಿಂಗ, ಲಾಲ ಸಿಂಗ್ ಅವರು ಏನ್ ಮಾಡಿದ್ರು ಅಂದ್ರೆ
ಜಿಂದಾನಳಿಗೆ ಮೋಸ ಮಾಡ್ತಾರೆ. ಯುದ್ಧ ಭೂಮಿಯಲ್ಲಿ ಹಣದ ಆಮಿಷವನ್ನ, ಹಣದಗೋಸ್ಕರ, ದುಡ್ಡಿನಗೋಸ್ಕರ ತೇಜ್ ಸಿಂಗ ಮತ್ತು ಲಾಲ್ ಸಿಂಗರು ಇಬ್ರು ಕೂಡ್ಕೊಂಡು ಜಿಂದಾನಳಿಗೆ ಮೋಸ ಮಾಡಿ ಯುದ್ಧದಲ್ಲಿ ಉದ್ದೇಶ ಪೂರ್ವಕವಾಗಿ ಸೋತರು ಅಂತ. ನಿಮ್ಮ ಬಹಳ ಸರಿ ಹೇಳಿ, ನಾನು ಸೋತಿದ್ದು ನಾವು ಹೊರಗಿನಿಂದಲ್ಲ. ಇತಿಹಾಸ ಪುಟದಲ್ಲಿ ಸೋತಿದ್ದು ನಾವು ಹೊರಗಿನಿಂದಲ್ಲ, ನಮ್ಮವರಿಂದ ನಾವು ಸೋತಿದ್ದೇವೆ. ಇದು ಒಂದ್ಸರಿ ನಾ ಅನ್ ಅಕಾಡೆಮಿ ಹೇಳಿದ್ದೆ, ಇದನ್ನ ಹಿಂದ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಒಂದು ಸ್ಟೇಟಸ್ ಹಾಕೋದು. ಯಾರ ಅವ್ರ ಫ್ರೆಂಡ್ ಅವಂಗ ಚಾಕ್ಲೇಟ್ ಕೊಡ್ಲಿ ಅಂದ್ರೆ ಸ್ಟೇಟಸ್ ಹಾಕಿ ಹೇಳದ ಅವಂಗ. ಅವ ಏನ್ರ ನಾಷ್ಟ ಮಾಡಿಸ್ಲಿಲ್ಲ, ಚಾ ಕುಡಿಸ್ಲಿಲ್ಲ ಅಂದ್ರ ಆ ಸ್ಟೇಟಸ್ ಯೂಸ್ ಮಾಡು. ನಾ ಕೇಳಿದ ಒಂದ್ಸರಿ ಅದು ಯಾಕೆ ಹಾಕಿ ಸ್ಟೇಟಸ್ ಅಂತ. ಇಲ್ರಿ ನಮ್ ಫ್ರೆಂಡ್ ಚಾ ಕುಡಿಸಿಲ್ಲ ಸರ್, ಅದಕ್ಕೆ ಹಾಕಿ ನಾನು. ನನ್ನ ನಾ ಹೇಳಿದ್ದನ್ನ ಆ ತರನು ಯೂಸ್ ಮಾಡ್ಕೊಳ್ಳೋ ಮಂದಿ ಅದು. ನಾವಲ್ಲಪ್ಪ ನಗದ ನೋಡಿ, ಅಷ್ಟು ಖುಷಿಯಿಂದ ನಗತಾರ ಎಲ್ಲಾರು, ಬಿದ್ದು ಅದ್ಯಾಡ್ ನಗದೆ. ಎಸ್, ಆ ಜಿಂದಾನಳಿಗೆ ತೇಜ್ ಸಿಂಗ ಮತ್ತು ಲಾಲ್ ಸಿಂಗ್ ಅವರು ಮೋಸ ಮಾಡ್ತಾರೆ. ಮೋಸ ಮಾಡಿ ಹಾರ್ಡಿಂಜ್ ಅನ್ನುವಂತ ವ್ಯಕ್ತಿ ಏನು ಮಾಡಿದ ಅಂತಂದ್ರೆ ಜಿಂದಾನೊಳೊಂದಿಗೆ ಒಪ್ಪಂದ ಮಾಡ್ಕೊತಾನೆ. ಆ ಒಪ್ಪಂದ ಯಾವ್ದಂದ್ರೆ ಲಾಹೋರ್ ಒಪ್ಪಂದ ಅಂತ ಕರಿತೀವಿ. ಲಾಹೋರ್ ಒಪ್ಪಂದದೊಂದಿಗೆ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ಮುಕ್ತಾಯವಾಯಿತು. ಲಾಹೋರ್ ಒಪ್ಪಂದದ ಪ್ರಕಾರ ಪಾಯಿಂಟ್ ನಂಬರ್ ಒನ್ ಅತ್ಯಂತ ಮುಖ್ಯವಾಗಿರುವಂತ ಅಂಶ ಇದು. 1.5 ಕೋಟಿ ರೂಪಾಯಿ ಕೊಡ್ಬೇಕು. ಯಾರು ಕೊಡ್ಬೇಕು? 1.5 ಕೋಟಿ ರೂಪಾಯಿ ಜಿಂದಾನಳು ಕೊಡ್ಬೇಕು. ಯಾಕೆ? ನಿಯಮ ಉಲ್ಲಂಘನೆ ಮಾಡಿದ್ದಾಳೆ, ಸಟ್ಲೆ ನದಿಯನ್ನು ದಾಟಿ ಬಂದಿದ್ದಾಳೆ, ಅನವಶ್ಯಕವಾಗಿ ನಮ್ಮನ್ನ ಕೆದಕಿದ್ದಾಳೆ, ನಮ್ಮ ಮೇಲೆ ಯುದ್ಧ ಸಾರಿದ್ದು ನೀವೇ, ಅದಕ್ಕೆ ಯುದ್ಧ ಖರ್ಚು 1.5 ಕೋಟಿ ಕೊಡ್ಬೇಕು. ಆಯ್ತು ಅಣ್ಣ ಕೊಡ್ತೀನಿ ಅಂತ. 1.5 ಕೋಟಿ ಎಲ್ಲಿ ಅವ್ರ ಅಕ್ಕ ಬರ್ಬೇಕಿಲ್ಲ, ಕಪಾಟ್ನಾಗ ಹುಡುಕಾಡೋದು 1 ರೂಪಾಯಿ ಇಲ್ಲ. ತೊಟ್ಟು ಬಿರಿ. ಜಮ್ಮು ಕಾಶ್ಮೀರವನ್ನು ಮಾರಿದಳು. ಗುಲಾಬ್ ಸಿಂಗ್ ಅಂತಿದ್ದ, ಆ ಗುಲಾಬ್ ಸಿಂಗನಿಗೆ ಜಮ್ಮು ಕಾಶ್ಮೀರ ಮಾಡಿ ಆ ಕಡೆ ಎಲ್ಲ ರೊಕ್ಕ ಸಂಗ್ರಹ ಮಾಡಿ ಅರಮನೆಯಲ್ಲಿರುವಂತ ಬಂಗಾರದ ಪಾತ್ರೆಗಳನ್ನು ಮಾರಿ, ಪ್ಲೇಟ್ ಮಾರಿ, ಚಮಚೆ ಮಾರಿ ಶುದ್ಧ ಮಾಡಿ 1.5 ಕೋಟಿ ರೂಪಾಯಿ ಕೊಟ್ಟು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿದಳು. 1.5 ಕೋಟಿ ರೂಪಾಯಿ ಕೊಟ್ಲು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ರಾಣಿಗೆ ವರ್ಷಕ್ಕೆ ನಿನಗೆ 1.5 ಲಕ್ಷ ರೂಪಾಯಿ ಅಮೌಂಟ್ ಕೊಡ್ತೀವಿ ಅಂದ್ರು. 1.5 ಲಕ್ಷ ಕೊಡ್ತೀವಿ ಅಂದ್ರೆ ಮುಂದೆ 48,000ಕ್ಕೆ ಬಂದ್ರು, ಮುಂದೆ 12,000ಕ್ಕೆ ಬಂದ್ರು, ಮುಂದೆ 3,000ಕ್ಕೆ ಬಂದ್ರು, ಲಾಸ್ಟ್ ಇಲ್ಲ ಅಂದ್ರು. ಬ್ರಿಟಿಷರ ಗತ್ತಿ ಯಾವಾಗಲೂ ಹಂಗೆ. ವರ್ಷ ನಿನಗೆ 1.5 ಲಕ್ಷ ಕೊಡ್ತೀವಿ ಅಂದ್ರು, ಮುಂದೆ 48,000ಕ್ಕೆ ಬಂದ್ರು, ಆಮೇಲೆ 12,000ಕ್ಕೆ ಬಂದ್ರು, 3,000ಕ್ಕೆ ಬಂದ್ರು, ಮಿಕ್ಕಿ ಬಿಡುತ್ತೆ. ಜಿಂದಾನೋಳ್ ಅಂದ್ರು ನೀವು ನಮ್ಮ ಮೋಸ ಮಾಡ್ತಾ ಇದ್ದೀರಿ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ. ಅನ್ಯಾಯನ ಅವ್ರ ಕೆಲಸ, ಅವ್ರು ಅನ್ಯಾಯ ಮೋಸ ಅವರ ಜಾತಕದಲ್ಲಿ ಬರೆದಿಟ್ಟಂತ ಅಂಶ ಅದು. ಕುತಂತ್ರ ನೀತಿಯನ್ನು ಅನುಸರಿಸ್ತಾ ಬರ್ತಾ ಇದ್ರು. ಹಾಗಾದ್ರೆ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ಮುಗಿತ್ತು. ಪ್ರಥಮ ಆಂಗ್ಲೋ ಸಿಖ್ ಯುದ್ಧದ ನಂತರ ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಕಾಲಾವಧಿ 1848ರಿಂದ 1849. ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಕಾಲಾವಧಿ 1848ರಿಂದ 1849. ಯಾಕೆ ಎರಡನೇ ಆಂಗ್ಲೋ ಸಿಖ್ ಯುದ್ಧ ನಡೀತು ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಬ್ರಿಟಿಷರಿಗೆ ಸೋರ್ಸ್ ಕಡಿಮೆ ಆಯ್ತು. ಎಲ್ಲಿಂದ? ಈ ಸಿಖ್ ಸಾಮ್ರಾಜ್ಯದಿಂದ. ಯಾವಾಗ ಸಿಖ್ ಸಾಮ್ರಾಜ್ಯದಿಂದ ಹಣದ ಪ್ರಮಾಣ ಕಡಿಮೆ ಆಯ್ತೋ, ಸೋರ್ಸ್ ಪ್ರಮಾಣ ಕಡಿಮೆ ಆಯ್ತೋ, ಅವಾಗ ಬ್ರಿಟಿಷರು ಏನ್ ಮಾಡಿದಾರಂದ್ರ ಸಿಖ್ ಸಾಮ್ರಾಜ್ಯದ ಸಾಮಂತ ದೊರೆಗಳ ಮೇಲೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಕ್ ಶುರು ಮಾಡ್ತಾರೆ. ಸಾಮಂತ ದೊರೆಗಳು ಹಾಗಾದ್ರೆ ಸಾಮಂತ ದೊರೆಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ವ್ಯಕ್ತಿ ಯಾರಿದ್ರು ಅಂತಂದ್ರೆ ಮುಲ್ತಾನದಲ್ಲಿ ಒಬ್ಬ ರಾಜ್ಯ ಇದ್ದ, ಮುಲ್ತಾನದ ರಾಜ್ಯ. ಆ ಮುಲ್ತಾನದ ರಾಜ್ಯ ಯಾರಂದ್ರ ಮೂಲ ರಾಜ್ಯ ಅಂತ. ಆ ಮುಲ್ತಾನದ ರಾಜ್ಯ ಮೂಲ ರಾಜ್ಯನಿಗೆ 1 ಕೋಟಿ ರೂಪಾಯಿ ಕೊಡು ಅಂದ್ರ ಅವ್ರು. ನೀವಂದ ಯಾರಲ್ಲೇ ನೀವಂದ ನಾವು 1 ಕೋಟಿ ಕೊಡು, 50 ಕೋಟಿ ಕೊಡು, 20 ಕೋಟಿ ಕೊಡು. ಏನ್ ಗಿಡ ಅದ ನಮ್ ಕಡೆ? ಹಣ ರೊಕ್ಕ ಹಚ್ಚೇನೆ, ಗಿಡ ಹಚ್ಚೇನೆ. ಯಾರು ನೀವು ಕೇಳಕ್? ಹೂ ಆರ್ ಯು ಅಂದವ ಮೂಲ ರಾಜ್ಯ ಹೂ ಆರ್ ಯು ಅಂದಾಗ ಅವ್ರಂದ್ರು ಹೌ ಆರ್ ಯು ಅಂದ್ರು. ಹಳ್ಳಿ ಹೆಂಗಾದ್ ನಿನಗ ಅಂತ ಅವ್ರಿಗೆ ಹಣದ ಅವಶ್ಯಕತೆ ಇತ್ತು. ನೋಡಿ, ಎರಡನೇ ಆಂಗ್ಲೋ ಸಿಖ್ ಯುದ್ಧ ಯಾಕೆ ನಡೀತು ಅಂತ. ಎರಡನೇ ಆಂಗ್ಲೋ ಸಿಖ್ ಯುದ್ಧ ಯಾಕೆ ನಡೀತು ಅಂದ್ರ
ಬ್ರಿಟಿಷರು ಹಣದ ಅವಶ್ಯಕತೆ ಬಿದ್ದಾಗ ಈ ಸಿಖ್ಖರ ನಾಯಕನಾಗಿರುವಂತ ದುಲೀಪ್ ಸಿಂಗನ ಸಾಮಂತ ದೊರೆಗಳ ಮೇಲೆ ದಾಳಿಯನ್ನ ಮಾಡಿ ಆ ಸಾಮಂತ ದೊರೆಗಳಲ್ಲಿ ಮುಲ್ತಾನದ ರಾಜ್ಯ ಮೂಲ ರಾಜ್ಯನಿಗೆ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಮೂಲ ರಾಜ್ಯ ಅಂದ 1 ಕೋಟಿ ರೂಪಾಯಿ ಅಲ್ಲ, 1 ರೂಪಾಯಿ ಕೊಡಂಗಿಲ್ಲ ನಿಮ್ಗನ. ನನಗೆ ಏನೇ ಕೇಳಂಗಂತಂದ್ರ ದುಲೀಪ್ ಸಿಂಗ್ ಕೇಳಿ. ದುಲೀಪ್ ಸಿಂಗ್ ದೇವ್ರಿದ್ದಂಗ ನಮಗ, ಅವನ ಸಾಮಂತರ ನಾವು. ಅವ ಕೇಳಿಲ್ಲ, ಅವ ಕೊಡ್ತೀನ, ನೀವ್ಯಾರೋ ಕೇಳಕ. ಅವ ಬ್ರಿಟಿಷರಿಗೆ ಸಿಟ್ಟು ಬಂತು. ನಿನ್ನನ್ನು ಉಚ್ಚಾಟನೆ ಮಾಡಲಾಗುತ್ತದೆ ಅಂದ್ರು. ನಾನೇ ಉಚ್ಚಾಟನೆ ಆತಂತ ಸ್ವಂತ ಉಚ್ಚಾಟನೆ ಆಗ್ಬಿಟ್ಟೆ. ನೀವ್ಯಾರು ನನ್ನನ್ನು ಉಚ್ಚಾಟನೆ ಮಾಡ್ಲಕ್ಕ, ನಾನೇ ಉಚ್ಚಾಟನೆ ಆತಂತೇಳಿ ಮೂಲ ರಾಜ್ಯ ಉಚ್ಚಾಟನೆಗೊಂಡಾಗ ಬ್ರಿಟಿಷರು ಯಾರನ್ನ ನೇಮಕ ಮಾಡಿದ್ರು ಅಂತಂದ್ರೆ ಬಹನ್ ಸಿಂಗ್ ಅನ್ನ ನೇಮಕ ಮಾಡ್ತಾರೆ. ಬಹನ್ ಸಿಂಗ್. ಈ ಬಹನ್ ಸಿಂಗ್ ಉಚ್ಚಾಟನೆ ಏನು, ಈ ಮುಲ್ತಾನದ ರಾಜನಾಗಿ 1 ಕೋಟಿ ರೂಪಾಯಿ ಕೊಟ್ಬಿಡ್ತಾನೆ. ಅವಾಗ ಮೂಲ ರಾಜನಿಗೆ ಸಿಟ್ಟು ಬಂತು. ನನ್ನ ಸಿಂಹಾಸನದ ಮೇಲೆ ಮೂಲ ರಾಜ ಏನು ಬಹನ್ ಸಿಂಗನನ್ನ ಕುಂದ್ರಿಸಿರಿ ಅಂದ್ರ ನಿಮ್ ವಿರುದ್ಧ ಯುದ್ಧ ಮಾಡಲಾಗುತ್ತದೆ ಅಂತ ಹೇಳಿ ಮೂಲ ರಾಜ ಯಾರ ಹತ್ರ ಹೋದ ಅಂತಂದ್ರ ದುಲೀಪ್ ಸಿಂಗನ ಹತ್ರ ಹೋಗ್ತಾನೆ. ದುಲೀಪ್ ಸಿಂಗ ಮತ್ತು ಮೂಲ ರಾಜ ಕೂಡ್ಕೊಂಡು 4 ಯುದ್ಧ ಮಾಡ್ತಾರೆ. ಕಣಿಪಿಣಿಯವು 4 ಯುದ್ಧಗಳು ಯಾವಂತಂದ್ರೆ, ಒಂದು ರಾಮನಗರ ಕದನ ಅಂತ ಹೇಳಿ, ಎರಡನೇದ್ದು ಚೆಲಿಯನ್ ವಾಲಾ ಅನ್ನುವಂತ ಕದನ, ಮೂರನೇದ್ದು ಮುಲ್ತಾನ ಕದನ ಮತ್ತು ಗುಜರಾತ್ ಅನ್ನುವಂತ ಗುಜರಾತ್ ಕದನ. ರಾಮನಗರ ಕದನ, ಚೆಲಿಯನ್ ವಾಲಾ ಕದನ, ಮುಲ್ತಾನ ಕದನ, ಗುಜರಾತ್ 4 ಕದನಗಳಲ್ಲಿ ಯಾರು ಸೋತ್ ಬಿಟ್ರು ಅಂದ್ರೆ ಇವರಿಬ್ರು ಸೋತ್ ಬಿಟ್ರು, ಮೂಲ ರಾಜ್ಯ ಮತ್ತು ದುಲೀಪ್ ಸಿಂಗ್. ಹಾಡಿದ್ರು, ನುಗ್ಗುಬಳಂಗ್ ಹೊಡೆದ್ರು ಅವ್ರು. ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಈ ರಾಮನಗರ, ಚೆಲಿಯನ್ ವಾಲಾ, ಮುಲ್ತಾನ, ಗುಜರಾತ್ ಕದನಗಳಲ್ಲಿ ಸೋಲಿಸ್ಬಿಟ್ರು. ಸೋತು ಸುಣ್ಣಾಗಿರುವಂತ ಮೂಲ ರಾಜ್ಯನಿಗೆ ಏನಂದ್ರು ಬ್ರಿಟಿಷರ್ ಅಂದ್ರೆ, ಇವ ಇಷ್ಟು ಜಿಗದಾಡ್ಯಾನ, ಇಷ್ಟು ಯುದ್ಧ ಮಾಡ್ಯಾನ ಅಂದ್ರೆ ಇವನ ಗಡಿಪಾರ ಮಾಡಿ ಬಿಡಂಬ್ರಲೆ, ಅಂಡೋಮಾನ್ ನಿಕೋಬಾರದ ಕಾಲಾಪಾನಿ ಜೈಲಿಗೆ ಹಾಕಿ ಬಿಡಮ್ಮ. ಯಾವಾಗ ಕಾಲಾಪಾನಿ ಜೈಲಿಗೆ ಹಾಕ್ಬೇಕಂದ್ರ ಅವ್ ಕಿವಿ ಬಿತ್ತು ಇವಂಗ. ಏನ್ ಮಾಡ್ತಾರಂತ, ಕಾಲಾಪಾನಿ ಜೈಲಿಗೆ ಹಾಕ್ತಾರಂತ. ಕಾಲಾಪಾನಿ ಜೈಲಿಗೆ ಹಾಕ್ತಾರಂದ ನಮ್ ಜೀವ ಹೊಡಿತಾರ. ಅದ್ ಅಂಡೋಮಾನ್ ನಿಕೋಬಾರದಾಗ ಅದ. ಅಂತ ಜೈಲಿಗೆ ಹೋದೇವ್ ನಾವು ಸತ್ತ ಹೋಗ್ತೀವಿ, ನಾವ್ ಬದುಕಂಗಿಲ್ಲ ಅಂತೇಳಿ ಎದಿ ಒಡೆದು ಬಿದ್ದು ಅದ್ದಾಡಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತ ಮೂಲ ರಾಜ ಆತ್ಮಹತ್ಯೆ ಮಾಡ್ಕೊಂಡ ಇವ್ ಒಬ್ಬನೇ ಸಿಕ್ಕ. ಯಾರು? ದುಲೀಪ್ ಸಿಂಗ್. ಕರೆದ ದುಲೀಪ್ ಸಿಂಗನಿಗೆ ಯಾರು? ಲಾ ಡಾಲ್ಹೌಸಿ ಕರೆದಂದ, ನೀ ಯಾಕೆ ಮಾಡ್ಲಕ್ ಹೋದಪ್ಪ ಯುದ್ಧ ಅಂತ. ಸಾರಿ ಅಣ್ಣ, ನನಗೇನು ಗೊತ್ತೇ ಇರ್ಲಿಲ್ಲ. ಇದು ಸಣ್ಣ ಬಾಲಕ ನಗಲಕ್ ಶುರು ಮಾಡಿದ. ನಗುವ ಸಮಯದಲ್ಲಿ ಲಾ ಡಾಲ್ಹೌಸಿ, ಆಯ್ತು ನಿನಗ ನಾವು ಇಂಗ್ಲೆಂಡ್ ದೇಶಕ್ಕೆ ಶಿಫ್ಟ್ ಮಾಡ್ಲಾಕತ್ತೀವಿ, ನೀ ಇಂಗ್ಲೆಂಡ್ ದೇಶಕ್ಕೆ ಹೋಗ್ಬೇಕಂತೇಳಿ ದೆಹಲಿಯಾಗ ಕುತ್ಕೊಂಡು ಡಿಸ್ಕಸ್ ಮಾಡಿದ್ರು. ದೆಹಲಿಯಲ್ಲಿ ಕುತ್ಕೊಂಡು ನೀ ಇಂಗ್ಲೆಂಡ್ ದೇಶಕ್ಕೆ ಹೋಗ್ಬೇಕಂದಾಗ ನಗಲಕ್ ಶುರು ಮಾಡಿದ್ವಿ. ಅಪ್ಪ ಇಂಗ್ಲೆಂಡ್ ಟೂರ್ ಅಂತ, ಇಂಗ್ಲೆಂಡ್ಗೆ ಹೋಗೋನ್. ಆಯ್ತು ಇಂಗ್ಲೆಂಡ್ಗೆ ಹೋಗು, ನಿನ್ಗೆ ವರ್ಷಕ್ಕೆ 50 ಲಕ್ಷ ರೂಪಾಯಿ ಅಮೌಂಟ್ ಕೊಡ್ತೀವಿ, ಆರಾಮ್ ಇಂಗ್ಲೆಂಡ್ದಾಗ ಇರು, ಅಲ್ಲೇ ಉಂಡು ತಿಂದು ಬಿದ್ದು ಒದ್ದಾಡ್ ಸತ್ತೋಗು, ಆರಾಮ ಒಂದು ಗ್ಲಾಸ್ ಜ್ಯೂಸ್ ಹೊಡಿ, ಮುಂಜಾನೆ ಚಾ ಹೊಡಿ, ಬೇಕಾದ ಆರಾಮಿರು, ನಿನಗೆ ವರ್ಷ 50 ಲಕ್ಷ ಕೊಡ್ತೀವಿ. ಖುಷಿಯಾಗಿ ಸಂತೋಷಗೊಂಡು ದುಲೀಪ್ ಸಿಂಗ್ ಏನ್ ಮಾಡಿಬಿಟ್ಟ ಅಂತಂದ್ರ ಕೊಹಿನೂರ್ ವಜ್ರವನ್ನ ಬ್ರಿಟಿಷರಿಗೆ ಕೊಟ್ಟಬಿಟ್ಟ. ಇದೇ ಇಂಪಾರ್ಟೆಂಟ್. ಕೊಹಿನೂರ್ ವಜ್ರವನ್ನ ಬ್ರಿಟಿಷರಿಗೆ ಕೊಟ್ಟಂತ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳ್ತಾರೆ. ಕೊಹಿನೂರ್ ವಜ್ರವನ್ನ ಬ್ರಿಟಿಷರಿಗೆ ಕೊಟ್ಟಂತ ವ್ಯಕ್ತಿ ದುಲೀಪ್ ಸಿಂಗ್. ಕೊಹಿನೂರ್ ವಜ್ರವನ್ನ ದುಲೀಪ್ ಸಿಂಗ್ ಯಾರಿಗೆ ಕೊಟ್ಟ ಅಂತಂದ್ರೆ ಲಾರ್ಡ್ ಡಾಲ್ಹೌಸಿಗೆ ಕೊಟ್ಟ. ಯಾರು? ಹೊಸಗೊಟ್ಟೆ ಅನ್ನೋರವರು ಅನ್ಬಾರ್ದಂಗೆಲ್ಲ ರಾಜ ಮಹಾರಾಜರಿಗೆ ಹೊಸಗೊಟ್ಟೆ ಅಂತ. ಹೀಗೆ ಭಾರತ ದೇಶದಲ್ಲಿ ಆಂಗ್ಲೋ ಸಿಖ್ ಯುದ್ಧಗಳ ನಂತರ ಸಾಮ್ರಾಜ್ಯ ನಶಿಸಿ ಹೋಗ್ತದೆ. ಭಾರತ ದೇಶದಲ್ಲಿ ಬ್ರಿಟಿಷರು ಮುಟ್ಟದೇ ಇರುವಂತ ಸಾಮ್ರಾಜ್ಯಗಳಿಲ್ಲ. ಎಲ್ಲ ಮನೆತನಗಳ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕ ಸಂಪೂರ್ಣವಾಗಿ ಆಂಗ್ಲೋ ಸಿಖ್ ಯುದ್ಧಗಳಾದವು, ಆಂಗ್ಲೋ ಬರ್ಮಾ ಯುದ್ಧಗಳಾದವು, ಆಂಗ್ಲೋ ಅಫ್ಘಾನ್ ಯುದ್ಧಗಳಾದವು, ಆಂಗ್ಲೋ ಮೈಸೂರು ಯುದ್ಧಗಳಾದವು, ಆಂಗ್ಲೋ ಮರಾಠ ಯುದ್ಧಗಳಾದವು, ಆಂಗ್ಲೋ ಫ್ರೆಂಚ್ ಯುದ್ಧಗಳಾದವು. ಎಲ್ಲ ಯುದ್ಧಗಳಲ್ಲಿ ಬ್ರಿಟಿಷರು ಯಶಸ್ವಿಯಾದರು ಅಂತ ಹೇಳಿ